ಅದು ಹೇಳಿದ್ನಲ್ಲ, ಸರ್ಕಾರಿ ನೌಕರಿಗೆ ಆತ್ಮಹತ್ಯೆಗೆ ಸಮ ಅನ್ನೋದು ನ್ಯೂಸ್ ಪೇಪರ್ನ ಹೆಡ್ಲೈನ್ ಇದೆ ಅನ್ನೋದು. ಒಳಗಡೆ ಒಂದು ಸ್ಟೋರಿ ಇದೆ. ತಮ್ಮ ಶ್ರಮಕ್ಕೆ ತಕ್ಕನಾದ ಪ್ರತಿಫಲ ಸಿಗಬೇಕು ಅನ್ನೋದು ಬೇಸಿಕ್ ನಿರೀಕ್ಷೆ. ಅದು ಸರ್ಕಾರಿ ನೌಕರಿಗೆ ಸಿಗೋದಿಲ್ಲ. ಲಕ್ಷದಲ್ಲೊಬ್ಬರು IAS ಪಾಸಾಗಿ DC ಆದರು, ಇನ್ಯಾರು IPS ಆಗ್ತಾರೆ. ಒಂದು ಸಲ ಕುತ್ಕೊಂಡು ಮಾತಾಡಿ ಅವ್ರ ಹತ್ರನೇ. ಜೀವನದಲ್ಲಿ ಅವ್ರ ಸಮಾಜದಲ್ಲಿ ಏನೋ ದೊಡ್ಡ ಪರಿವರ್ತನೆ ತರಬೇಕು ಅಂತ ಏನಾಗಿದ್ರಲ್ಲ, ಏನು ಪರಿವರ್ತನೆ ತರೋಕ್ಕಾಯ್ತು ಅವ್ರ ಹತ್ರ ಅಂತ. ಇರುವ ಅವಕಾಶಗಳನ್ನೆಲ್ಲ ಈ ಇಂಟರ್ನೆಟ್ಟು, ಈ ಕೊರಿಯರ್ ಸರ್ವಿಸ್ಸು ಇವೆಲ್ಲವನ್ನೂ ಬಳಸಿಕೊಂಡು ಒಂದು ಬಿಸ್ನೆಸ್ ಮಾಡೋ ಪ್ಲ್ಯಾನನ್ನು ಹುಟ್ಟಾಕೊಂಡು 3 ಜನ ಸೇರಿಕೊಂಡು ಅದನ್ನು ಮಾಡ್ತಿದ್ದಾರಲ್ಲ, ರೀಬರ್ತ್ ಅನ್ನುವಂಥ ಒಂದು ಕಂಪ್ನಿ ಮಾಡಿಕೊಂಡು, ದ್ಯಾಟ್ ಈಸ್ ಟು ಬಿ ಅಪ್ರಿಷಿಯೇಟೆಡ್ ಅಂತ. ಒಂದು ಕಡೆ ಈ ರೇಸ್ ನಡೀತಾ ಇದ್ದರೆ, ಇನ್ನೊಂದು ಕಡೆ 22-23 ವರ್ಷದ ಹುಡುಗ ನಾನು ಯಾವುದೋ ಒಂದು PDOಗೆ, ಕಾನ್ಸ್ಟೇಬಲ್ಗೆ, ಸಬ್ ಇನ್ಸ್ಪೆಕ್ಟರ್ಗೆ ಕಾಲ್ ಫಾರ್ ಮಾಡ್ತಾರೆ, ನಾನು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀನಿ, ವಯಸ್ಸಾಗಿರೋ ನನ್ನ ತಂದೆ ತಾಯಿ ಹಳ್ಳಿಲಿ ಕೂತ್ಕೊಂಡು ನನಗೆ ಸಿಟಿಗೆ ದುಡ್ಡು ಕಳಿಸು, ನಾನು ಆ ದುಡ್ಡಿನಲ್ಲಿ ಊಟ ಮಾಡ್ಕೊಂಡು ಮುಂದಿನ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ, 2 ವರ್ಷ ಆಗುತ್ತೋ, 4 ವರ್ಷ ಆಗುತ್ತೋ, 10 ವರ್ಷ ಆಗುತ್ತೋ ಗೊತ್ತಿಲ್ಲ, ನಾನು ಕೂತ್ಕೊಂಡು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಅದನ್ನ ಆತ್ಮಹತ್ಯೆ ಅಂದರೆ ಇನ್ನೇನಂಗಿಲ್ಲ. ನಿಮ್ಮ ಮಾರ್ಕ್ಸು ಮತ್ತು ನಿಮ್ಮ ಜಾತಿ ಅತ್ಯಂತ ಹೈಪ್ ಆಗಿರುವಂಥ ಸಬ್ಜೆಕ್ಟ್ ಈ ಸಮಾಜದಲ್ಲಿ. ಶಿಕ್ಷಣದಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ಓದೋದ್ರಲ್ಲಿ ಅತಿ ಹೆಚ್ಚು ಖುಷಿ ಇದ್ದು ಅವುಗಳನ್ನು ಅತ್ಯಂತ ಖುಷಿಯಿಂದ ಓದಿ ಅದನ್ನು ಯಥಾವತ್ತಾಗಿ ರೀಪ್ರೊಡ್ಯೂಸ್ ಮಾಡಿ ನಿಮ್ಗೆ ರ್ಯಾಂಕ್ ಬರೆದಿದ್ರೆ ಬರಲಿ. ಯಾವನೋ ಒಬ್ಬ ದಡ್ಡ ನನ್ನ ಜೀವನ ಮುಗಿದೋಯ್ತು ಅನ್ಕೋಬಾರ್ದು, ಟೆಕ್ಸ್ಟ್ ಬುಕ್ ಅರ್ಥ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ. ಆತ್ಮಹತ್ಯೆ ಮಾಡಿಕೊಳ್ತಾ ಇರುವ ರೈತರ ಮಧ್ಯದಲ್ಲಿ ಅತ್ಯುತ್ತಮ ಕೃಷಿ ಮಾಡಿಕೊಂಡು ಜೀವನದಲ್ಲಿ ಸಾಧಿಸಿದಂಥವ್ರಿದ್ದಾರೆ. ಅವ್ರು ಹಂಗಿದ್ರೆ ಕೃಷಿಗೆ ಸ್ಕೋಪ್ ಇಲ್ಲ ಅಂತ ಹೇಳೋಕ್ಕಾಗತ್ತೆ. ಸ್ಕೋಪ್ ಯಾವುದಕ್ಕಿದೆ ಅಂದರೆ ತಂಬಳಿ ಮಾಡೋದಕ್ಕೂ ಸ್ಕೋಪ್ ಇದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಹುಡುಗರು IITಗೆ ಹೋಗಬೇಕು ಅಂತ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರ್ತಾರೆ. ಅಲ್ಲಿ IITಯಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಮುಗಿಸಿದಂಥ ಒಬ್ಬ ವ್ಯಕ್ತಿ ಕುಂಭಮೇಳದಲ್ಲಿ ಕೂತ್ಕೊಂಡು ಪ್ರವಚನ ಕೊಡ್ತಿದ್ದ. 18 ಎಕರೆ ಕೃಷಿ ಜಮೀನು ಇಟ್ಕೊಂಡಂಥವನು 18,000 ಸಂಬಳಕ್ಕಾಗಿ ಬೆಂಗಳೂರಿಗೆ ಬಂದು ಈ 18,000ದಲ್ಲಿ ಅವನು ಊಟಕ್ಕೆ ಎಷ್ಟು ಖರ್ಚು ಮಾಡ್ತಾನೆ, ರೂಮಿಗೆ ಎಷ್ಟು ಕೊಡ್ತಾನೆ, ಅಂತಿಮವಾಗಿ ಉಳಿಯೋದು ಎಷ್ಟು ಅವನಿಗೆ? ನಿಮಗೆ ಮದುವೆ ಮಂಟಪದಲ್ಲಿ ಪಕ್ಕದಲ್ಲಿ ಒಂದು ಹುಡುಗಿ ಬಂದು ಕೂತ್ಕೊಳ್ಳೋದಕ್ಕೆ ಸರ್ಕಾರಿ ನೌಕರಿ ಅನ್ನುವ ಪೇಪರ್ ಬೇಕಾ? ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ TV ವಿಕ್ರಮ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗಿದ್ದಾರೆ ಕರ್ನಾಟಕದ ಪ್ರಖ್ಯಾತ ಪತ್ರಕರ್ತರು, ಕರ್ನಾಟಕದ ನಂಬರ್ 1 ಪತ್ರಕರ್ತರು, ಕರ್ನಾಟಕದ ಮೋಸ್ಟ್ ಹ್ಯಾಪನಿಂಗ್ ಒನ್ ಆ್ಯಂಡ್ ಓನ್ಲಿ ಅಜಿತ್ ಹನುಮಕ್ಕನವರ್. ಸರ್, ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸರ್, ಇತ್ತೀಚೆಗೆ ತಾವೊಂದು ಭಾಷಣವನ್ನು ಮಾಡ್ತೀರಾ, ಬಹಳ ವೈರಲ್ ಆಗಿಬಿಡುತ್ತೆ. ಆ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಂತೂ ಪರವಿರೋಧ ಚರ್ಚೆಗಳು ನಿರಂತರವಾಗಿ ನಡೀತಾ ಇದೆ. ನೀವು ಹೇಳಿದಂತಹ ವಿಚಾರ ಪರ್ಟಿಕ್ಯುಲರ್ ಆಗಿ ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮಾನ ಅಂತ ಯಾಕೆ ಹೇಳಿದ್ರಿ ಸರ್? ಅದು ಸತ್ಯ, ಅದಕ್ಕೆ ಹೇಳಿದ್ದು. ಬಟ್ ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮಾನ ಅಂತ ನಾನು ಹೇಳಿದಾಗ ಅದನ್ನು ಪೇಪರಿನ ಹೆಡ್ಲೈನ್ ಓದ್ದಂಗೆ ಓದಬೇಕು, ಕೆಳಗಡೆ ಪೂರ್ತಿ ಸ್ಟೋರಿ ನೋಡಬೇಕು. ಆ ಭಾಷಣದಲ್ಲೇ ಅನೇಕ ವಿವರಗಳನ್ನು ನಾನು ಹೇಳಿದ್ದೆ. ಎಜುಕೇಷನ್ ಮುಗಿಸಿ ಒಂದು ವೃತ್ತಿ ಜೀವನಕ್ಕೆ ಬಂದಂಥವರಿಗೆ, ಯಾವುದೇ ವೃತ್ತಿಯಾಗಿರಲಿ, ವ್ಯಾಪಾರ ಆಗಿರಲಿ, ಇನ್ನೇನೋ ಆಗಿರಲಿ, ಅವರಿಗೆ ತಮ್ಮ ಶ್ರಮಕ್ಕೆ ತಕ್ಕನಾದ ಪ್ರತಿಫಲ ಸಿಗಬೇಕು ಅನ್ನೋದು ಬೇಸಿಕ್ ನಿರೀಕ್ಷೆ. ಅದು ನಮ್ಮ ಪ್ರತಿಭೆಗೆ, ನಮ್ಮ ಶ್ರಮಕ್ಕೆ ತಕ್ಕನಾದ ಪ್ರತಿಫಲ ಸಿಗಬೇಕು ಅಂತ. ಅದು ಸರ್ಕಾರಿ ನೌಕರಿಯಲ್ಲಿ ಸಿಗೋದಿಲ್ಲ. ಅಲ್ಲಿ ನೀವು ಒಂದು ಸಲ ಕೆಲಸಕ್ಕೆ ಅಂತ ಜಾಯ್ನ್ ಆದಮೇಲೆ ಎಷ್ಟು ವರ್ಷಕ್ಕೆ ಪ್ರಮೋಷನ್ ಆಗಬೇಕು ಅನ್ನೋದು ಪೂರ್ವ ನಿರ್ಧಾರಿತ, ಯಾವಾಗ ಆಗಬೇಕು ಅನ್ನೋದು ಪೂರ್ವ ನಿರ್ಧಾರಿತ, ಸಂಬಳ ಯಾವಾಗ ಜಾಸ್ತಿ ಆಗಬೇಕು ಅನ್ನೋದು ಪೂರ್ವ ನಿರ್ಧಾರಿತ. ಅಲ್ಲಿ ತುಂಬ ಪ್ರತಿಭಾವಂತರಿಗೂ ಪ್ರತಿಭೆ ಇಲ್ಲದೆ ಇರೋರಿಗೂ ವ್ಯತ್ಯಾಸ ಇಲ್ಲ. ಶ್ರಮಜೀವಿಗಳಿಗೂ ಸೋಮಾರಿಗಳಿಗೂ ವ್ಯತ್ಯಾಸ ಇಲ್ಲ. ಶ್ರಮಜೀವಿಗಳಿಗೆ ಯಾವಾಗ ಸಂಬಳ ಜಾಸ್ತಿ ಆಗುತ್ತೋ ಆವಾಗಲೂ ನಿಮಗೆ ಆಗಬೇಕು, ಸೋಮಾರಿಗಳಿಗೆ ಯಾವಾಗ ಸಂಬಳ ಜಾಸ್ತಿ ಆಗುತ್ತೋ ಆವಾಗಲೂ ನಿಮಗೆ ಆಗಬೇಕು. ಪ್ರತಿಭೆ ಇರುವುದು ಇಲ್ಲದೆ ಇರುವುದು ಏನೂ ಮ್ಯಾಟರ್ ಆಗೋದಿಲ್ಲ. ಹಾಗಿದ್ದಾಗ ಗ್ರೋತು ತುಂಬ ಸ್ಲೋ ಆಗುತ್ತೆ. ಆಮೇಲೆ ಈಗ ಒಂದು ಕ್ಲಾಸ್ನಲ್ಲಿ 100 ಜನ ಇದ್ದಾರೆ, ಎಲ್ಲರೂ ಬೇರೆ ಬೇರೆ ಉದ್ಯೋಗಕ್ಕೆ ಹೋದರು, ವ್ಯಾಪಾರಕ್ಕೆ ಹೋದರು, ಕೆಲವರು ಸರ್ಕಾರಿ ನೌಕರಿಗೆ ಹೋಗಿದ್ದಾರೆ. ತಮ್ಮ ಕ್ಲಾಸ್ಮೇಟ್ಸ್ನ ಬೆಳವಣಿಗೆ ಹೇಗಿದೆ ಅನ್ನೋದನ್ನು ನೋಡ್ತಿರ್ತಾರಲ್ಲ, ಆವಾಗ ಮನುಷ್ಯನಲ್ಲೊಂದು ಕೀಳರಿಮೆ ಶುರುವಾಗುತ್ತೆ. ಮೇಲ್ನೋಟಕ್ಕೊಂದು ಸರ್ಕಾರಿ ನೌಕರಿ, ನಂದು ಗೌರ್ಮೆಂಟ್ ಜಾಬ್ ಅಂತ ಇರುತ್ತೆ. ಜಸ್ಟ್ ಇಮ್ಯಾಜಿನ್, ನಮ್ಮ ಕ್ಲಾಸ್ನಲ್ಲೇ ಜೊತೆಗೆ ಓದಂಥವನು ಕೆಲಸಕ್ಕೆ ಸೇರಿಕೊಂಡ, ಯಾವುದೋ ಒಂದು IT ಕಂಪ್ನಿಗೆ ಹೋಗಿದ್ದಾನೆ. ಆತನಿಗೆ 1 ವರ್ಷಕ್ಕೆ ಲಕ್ಷದ ಲೆಕ್ಕದಲ್ಲಿ ಸಂಬಳ ಇರುತ್ತೆ. 2ನೇ ವರ್ಷಕ್ಕೆ ಆತ ಫಾರಿನ್ ಟೂರ್ಗೆ ಹೋಗ್ತಾನೆ. 3ನೇ ವರ್ಷಕ್ಕೆ ಮದುವೆ ಆಗುತ್ತೆ. ಅವನು ಕಾರಲ್ಲಿ ಊರಿಗೆ ಬರ್ತಾನೆ. ನೀವೇನು ಮಾಡ್ತಿರ್ತೀರಿ ಅವಾಗ? ಆ ರೀತಿಯಾದಂಥದ್ದು ಒಂದು. ಓಕೆ, ಒಬ್ಬ ನಿಮ್ಮ ಕ್ಲಾಸ್ಮೇಟ್ ಒಬ್ಬ IT ಜಾಬಿಗೆ ಹೋದ ಸಂದರ್ಭದಲ್ಲೇ ನೀವು ಒಂದು ಸರ್ಕಾರಿ ನೌಕರಿಗೆ ಹೋದ್ರೆ ಅಟ್ಲೀಸ್ಟ್ ಇಬ್ಬರ ಹತ್ರನೂ ಒಂದು ಜಾಬ್ ಇದೆ ಅಂತಾರು ಕಂಪ್ಯಾರಿಸನ್. ನಾನು ಇನ್ನೊಂದು ಪರ್ಟಿಕ್ಯುಲರ್ ಆಗಿ ಹೇಳಿದೆ, ಅದರಲ್ಲಿ ಧಾರವಾಡದ ಯೂನಿವರ್ಸಿಟಿ ಹಿಂದ್ಗಡೆ ಕೋಚಿಂಗ್ ಕ್ಲಾಸಸ್ ನಡೆಯೋದು. ಅಲ್ಲೊಂದು ಸಲ ಓಡಾಡ್ಬೇಕು ನೀವು. ಎಲ್ಲಿ ನೋಡ್ತಿರಲ್ಲ ಕೋಚಿಂಗ್ ಕ್ಲಾಸು, ಹುಡುಗರು ಕ್ಲಾಸಿಗೆ ಹೋಗ್ತಾರೆ ಬರ್ತಾರೆ, ಇಷ್ಟೇ ಸಣ್ಣ ರೂಮಲ್ಲಿ ಇರ್ತಾರೆ, ಒಂದು 4-5 ಜನ ಸೇರ್ಕೊಂಡು
ಅಲ್ಲೇ ಅಡುಗೆ ಮಾಡ್ಕೋತಾರೆ. ಏನು ಮಾಡ್ತಿದ್ದೀರಿ ಅಂದರೆ ನಾವು ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀವಿ ಅಂತ. ಐ ಹ್ಯಾವ್ ಸೀನ್ ಪೀಪಲ್ 10 to 12 ವರ್ಷ ಬರೀ ಎಕ್ಸಾಮಿಗೆ ಪ್ರಿಪೇರ್ ಆಗಿ ಸರ್ಕಾರ ಯಾವುದಕ್ಕೆ ಕಾಲ್ ಫಾರ್ ಮಾಡುತ್ತೋ ಅದಕ್ಕೆ ಅರ್ಜಿ ಹಾಕು ಪರೀಕ್ಷೆ ಬರಿ. ಓ ಇದಾಗಲಿಲ್ಲ ಇನ್ನೊಂದಾಗಲಿಲ್ಲ ಮತ್ತೊಂದಾಗ್ಬೋದು. ಒಬ್ಬ ಮನುಷ್ಯನ ಪೀಕ್ ಪ್ರೊಡಕ್ಟಿವ್ ಇಯರ್ ಅದು. ದುಡಿಮೆಯ ವಿಷಯದಲ್ಲಿ ಒಬ್ಬ ಮನುಷ್ಯ ಅತ್ಯಂತ ಪ್ರೊಡಕ್ಟಿವ್ ಆಗಿ ದುಡಿಯಬಲ್ಲಂಥ ವರ್ಷಗಳನ್ನು ನೀವೇನು ಮಾಡ್ತಿದ್ದೀರಿ ಅಂದರೆ 10x10 ರೂಮ್ನಲ್ಲಿ ಕೂತ್ಕೊಂಡು ಬುಕ್ಗಳನ್ನು ಓದ್ಕೊಂಡು ಎಕ್ಸಾಮ್ ಬರೀತಾ ಕೂತ್ಕೊಂಡಿದ್ದೀರಿ. ಅಂಥವ್ರಿಗೆ ಹೆಂಗೆ ಅನ್ನಿಸ್ಬೋದು? ಅವ್ರದ್ದೇ ಕ್ಲಾಸ್ಮೇಟ್ ಎಲ್ಲೋ ಲೈಫಲ್ಲಿ ಸೆಟ್ಲ್ ಆದ, ಇವ್ರು ಇನ್ನೂ ಪರೀಕ್ಷೆಗೆ ಬರೀತಾನೆ ಇದ್ದಾರೆ, ಸರ್ಕಾರ ಕಾಲ್ ಫಾರ್ ಮಾಡ್ತಿಲ್ಲ, ಮಾಡಿದ್ರು ಪರೀಕ್ಷೆ ಆಗಿದೆ, ಪರೀಕ್ಷೆಯಲ್ಲಿ ಗೋಲ್ಮಾಲ್ ಅಂತೆ, ಅದನ್ನು ರದ್ದು ಮಾಡಿದಾರಂತೆ, ಇನ್ಯಾರೋ ಕೋರ್ಟ್ಗೆ ಹೋಗಿದ್ದಾರೆ. ಇದರ ಮಧ್ಯದಲ್ಲಿ ಮೋಸ್ಟ್ ಪ್ರೊಡಕ್ಟಿವ್ ಇಯರ್ಗಳನ್ನು ಕಳೆದು ರಿಕ್ರೂಟ್ಮೆಂಟ್ ಆಗುವ ಪಾಸಿಬಿಲಿಟಿ ಎಷ್ಟಿದೆ? 100 ಜನ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ರೆ ಎಲ್ಲ ಪರೀಕ್ಷೆಗಳನ್ನು ಸೇರಿಸಿ ಒಬ್ಬನಿಗೊಂದು ಜಾಬ್ ಸಿಗೋ ಸಾಧ್ಯತೆ ಇದೆ, ಎಲ್ಲ ಸೇರಿಸಿ. ಇನ್ನು 99 ಜನ, ಓಕೆ 50 ಜನ ಅಂತಲೇ ಇಟ್ಕೊಳ್ರಿ, ನಿರಾಸೆಗೊಂಡು ಇದು ಬೇಡ ಬೇರೆ ಏನಾದ್ರು ಮಾಡೋಣ ಅಂತ ಜೀವನದಲ್ಲಿ ಹೊರಗೆ ಬರೋ ಅಷ್ಟೊತ್ತಿಗೆ ಅವ್ರಿಗೆ 34-35 ವರ್ಷ ವಯಸ್ಸಾಗಿರುತ್ತೆ. ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅನ್ನೋ ಹಂಗೆ ಆಗ್ತಾರೆ. ಅಂದರೆ ಅವ್ರು ಮೊದಲೇ ಹೋಗುವಾಗ ಕ್ಯಾಲ್ಕುಲೇಟ್ ಮಾಡಿರಲ್ವಾ ಸರ್? ಅಲ್ಲ, ಕ್ಯಾಲ್ಕುಲೇಟ್ ಇರುತ್ತೆ, ಕನಸು ಅದಕ್ಕಿಂತ ದೊಡ್ಡದಿರುತ್ತಲ್ಲ. ನಮ್ಮ ಸಮಾಜದಲ್ಲಿ ಸರ್ಕಾರಿ ನೌಕರಿಗಳನ್ನು ಅದೆಷ್ಟು ರೊಮ್ಯಾಂಟಿಸೈಸ್ ಮಾಡಿಟ್ಬಿಟ್ಟಿದ್ದಾರೆ ಅಂತಂದರೆ, ಎಂಥೆಂಥ ನಾನ್ಸೆನ್ಸ್ಗಳು, ಜಾಬ್ ಸೆಕ್ಯೂರಿಟಿ ಅಂತೆ, ಮನೆಗೆ ಬಂದು ಕನ್ಯಾ ಕೊಡ್ತಾರಂತೆ, ಟೆನ್ಷನ್ ಇಲ್ಲದೆ ಇರೋ ಜಾಬು, ರಿಟೈರ್ಡ್ ಆದಮೇಲೆ ಪೆನ್ಷನ್ ಬರುತ್ತೆ, ಇದನ್ನೆಲ್ಲ ಹೇಳಿ 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 ಎಷ್ಟು ರೊಮ್ಯಾಂಟಿಸೈಸ್ ಮಾಡಿ ಇಟ್ಬಿಟ್ಟಿದ್ದಾರೆ ಅಂದರೆ, ಅದೊಂದಷ್ಟು ರೀಲ್ಸ್ ಬೇರೆ ಬಂದುಬಿಡ್ತವೆ. ಯಾವುದೋ DC ಕಾರಿಂದ ಇಳಿಯೋದು, SP ಬಂದು ಸೆಲೆಕ್ಟ್ ಹೊಡೆಯೋದು, ಮೋದಿ ನಾಮಿನೇಷನ್ ಫೈಲ್ ಮಾಡೋಕ್ಕೆ ಹೋದಾಗ DC ಕೂತ್ಕೊಂಡಿರ್ತಾರೆ, ಇವ್ರು ಎದ್ದು ನಿಂತ್ಕೊಂಡು ನಾಮಿನೇಷನ್ ಕೊಟ್ಟು ಅದೊಂದು ಫೋಟೋ ಹಾಕಿ ನೋಡಿದ್ರೆ ಮೋದಿ ಸಹಿತ ಎದ್ದು ನಿಂತ್ಕೋಬೇಕು ಆಫೀಸ್. ಈ ರೀತಿ ರೊಮ್ಯಾಂಟಿಸೈಸ್ ಮಾಡಿಟ್ಟು ಅದೊಂದು ಕನಸು ಕಂಡಿರ್ತಾರೆ. ಸೊ ಈ ಎಲ್ಲ ಕಾರಣಕ್ಕಾಗಿ ನಾವು ಸರ್ಕಾರಿ ನೌಕರಿ ಆಗಬೇಕು, ನಾವು ಸರ್ಕಾರಿ ಕಾರಲ್ಲಿ ಮನೆಗೆ ಬರಬೇಕು, ಡ್ರೈವರ್ ಇರಬೇಕು, ಸೆಂಟ್ರಿ ಇರಬೇಕು, ಈ ಥರದ ಕಲ್ಪನೆಗಳು ಬಂದಿರ್ತವೆ. ಅದು ಎಷ್ಟರ ಮಟ್ಟಿಗೆ ರಿಯಲೈಸ್ ಆಗುವ ಸಾಧ್ಯತೆ ಇದೆ ಅನ್ನೋದನ್ನು ನೋಡ್ಕೋಬೇಕು. ಆಮೇಲೆ ಅಕಸ್ಮಾತ್ ಆಯ್ತಪ್ಪ, ಈಗ ಲಕ್ಷದಲ್ಲೊಬ್ಬರು IAS ಪಾಸಾಗಿ DC ಆದರೂ, ಇನ್ಯಾರು IPS ಆಗ್ತಾರೆ, ಒಂದು ಸಲ ಕೂತ್ಕೊಂಡು ಮಾತಾಡಿ ಅವ್ರ ಹತ್ರನೇ. ಜೀವನದಲ್ಲಿ ಅವ್ರ ಸಮಾಜದಲ್ಲಿ ಏನೋ ದೊಡ್ಡ ಪರಿವರ್ತನೆ ತರಬೇಕು ಅಂತೇನಾಗಿದ್ರಲ್ಲ, ಏನು ಪರಿವರ್ತನೆ ತರೋಕ್ಕಾಯ್ತು ಅವ್ರ ಹತ್ರ ಅಂತ. ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿದೆಯಲ್ಲ, ಸೆನ್ಸ್ ಆಫ್ ಅಚೀವ್ಮೆಂಟ್ ಇದೆಯಲ್ಲ, ಅದು ಮನುಷ್ಯನಿಗೆ ಬಹಳ ಮುಖ್ಯ. ನೀವು ಜೀವನದಲ್ಲಿ ಏನನ್ನು ಗಳಿಸಿದ್ರಿ ಅಂದಾಗ, ದುಡ್ಡು ಗಳಿಸಿದ್ರ, ಹೆಸರು ಮಾಡಿದ್ರ, ಪ್ರತಿಷ್ಠೆಯನ್ನು ಗಳಿಸಿಕೊಂಡ್ರ, ಅದೆಲ್ಲದರ ಜೊತೆಗೆ ನಮಗಷ್ಟೇ ಗೊತ್ತಿರುತ್ತೆ ಸೆನ್ಸ್ ಆಫ್ ಅಚೀವ್ಮೆಂಟ್. ಅದು ಎಷ್ಟರ ಮಟ್ಟಿಗಿದೆ ಕೇಳಿ ನೋಡಿ ಅವ್ರನ್ನ. ಎಷ್ಟು ಜನ IAS ಆಫೀಸರ್ಸ್ VRS ತಗೊಂಡು ಖಾಸಗಿ ನೌಕರಿಗಳಿಗೆ ಹೋದರು ದೇಶದಲ್ಲಿ, ಒಂದು ಸಲ ಚೆಕ್ ಮಾಡಿ. ಈ ಎಲ್ಲ ಕಾರಣದಿಂದ ಹಾಗಂತ ಯಾರೂ ಸರ್ಕಾರಿ ನೌಕರಿಗೆ ಹೋಗಲೇಬಾರ್ದಾ? ಇಲ್ಲ, ಹೋಗಬೇಕು, ಕೆಲವರು ಹೋಗಬೇಕಾಗತ್ತೆ. ಬಟ್ ಯಾರು ಹೋಗ್ಬೋದು? ಎಲ್ಲೋ ರೈಲ್ವೆ ಹಳಿಗಳ ಪಕ್ಕದಲ್ಲಿ ಸ್ಲಮ್ ಇರುತ್ತೆ, ಸಣ್ಣ ಗುಡಿಸಲಿನಲ್ಲಿ ಒಂದು ಕುಟುಂಬ ಇರುತ್ತೆ, ಅವನು ದೀಪದ ಬುಡ್ಡಿ ಹಚ್ಕೊಂಡು ಓದ್ತಾ ಇರ್ತಾನೆ ಹುಡುಗ. ಬೆಳಗ್ಗೆ ತಿಂದರೆ ರಾತ್ರಿಗಿರಲ್ಲ, ರಾತ್ರಿ ತಿಂದರೆ ಬೆಳಗ್ಗೆಗಿರಲ್ಲ, ಅರೆ ಹೊಟ್ಟೆ ಇದ್ಕೊಂಡು ಓದ್ತಾರೆ, ಒಳ್ಳೆ ಪರ್ಸೆಂಟೇಜ್ ಬರುತ್ತೆ. ನಾವು ಪ್ರತಿ ವರ್ಷ ಅಂಥ ಕಥೆಗಳನ್ನು ನೋಡ್ತೀವಿ. ಅಂಥ ಒಬ್ಬ ಹುಡುಗನಿಗೆ ಒಂದು ಸರ್ಕಾರಿ ನೌಕರಿ ಸಿಕ್ಕು ಅವನು ಗೌರ್ಮೆಂಟ್ ಕ್ವಾರ್ಟರ್ಸ್ಗೆ ಹೋದರೆ ಅವನಲ್ಲೊಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಬರುತ್ತೆ. ಸೆನ್ಸ್ ಆಫ್ ಅಚೀವ್ಮೆಂಟ್ ಅಂಥವ್ರಲ್ಲಿ ಬರೋಕ್ಕಾಗೋದು. ಈಗ ಹಳ್ಳಿ ಪ್ರದೇಶದಲ್ಲಿ ಅಸ್ಪೃಶ್ಯತೆ ಇದೆ, ಜನ ನನ್ನ ಮನೆ ಒಳಗೆ ಬರಬೇಡ, ನಾನು ಮುಟ್ಟಿಸ್ಕೋಬೇಡ ಅನ್ನುವ ಸಮಾಜದಲ್ಲಿ ಬೆಳೆದಂಥ, ಆ ರೀತಿಯಾದಂಥ ಅಸ್ಪೃಶ್ಯ ವ್ಯವಸ್ಥೆಯಲ್ಲಿ ಬೆಳೆದಂಥ ಒಬ್ಬ ಹುಡುಗನಿಗೆ ಸಬ್ ಇನ್ಸ್ಪೆಕ್ಟರ್ ಯೂನಿಫಾರ್ಮ್ ಹಾಕ್ಕೊಂಡು ಊರಿಗೆ ಬಂದಾಗ ಅವನಿಗೊಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಬೇರೆ ಇರುತ್ತೆ. ದೇ ಹ್ಯಾವ್ ಟು ಪರ್ಸೂ ಫಾರ್ ಇಟ್. ಅದರ ಅರ್ಥ ಸಮಾಜದಲ್ಲಿ ಉಳಿದವ್ರು ಇದ್ದಾರಲ್ಲ, ಅದನ್ನು ಬಿಡಬೇಕು. ನಾನು ಆ ರೇಸಿಗೆ ಬರ್ತೀನಿ, ಉಳಿದವ್ರೆಲ್ಲರ ಜೊತೆಗೆ ನಾವು ಆ ರೇಸಿಗೆ ಬರ್ತೀವಿ ಅನ್ನೋದನ್ನು ಬಿಡಬೇಕು ಅಂತ ದಟ್ ವಾಸ್ ಮೈ ಥಾಟ್. ಆದರೂ ಒಂದಷ್ಟು ಮಂದಿ ನಿಮ್ಮ ವಿಡಿಯೋ ನಾನು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಸರ್ಕಾರಿ ನೌಕರಿಯಲ್ಲಿರುವಂಥವ್ರು ಸಮರ್ಥಿಸ್ಕೊಳ್ತಾರೆ. ಅದು ಹೇಗೆ ಹೇಳ್ತೀರಾ ಸರ್ ನೀವು ಈ ಥರ ಅಂತ ಕೇಳ್ತಾರೆ. ಸಮರ್ಥಿಸಿಕೊಳ್ಳೋದು ಓಕೆ, ಅವ್ರ ಜೀವನದಲ್ಲಿ ದಿಸ್ ಇಸ್ ದ ಬೆಸ್ಟ್ ಅಚೀವ್ಮೆಂಟ್ ವಿ ಕ್ಯಾನ್ ಮೇಕ್ ಅನ್ನೋದಿದ್ದರೆ ಓಕೆ, ಕಂಗ್ರ್ಯಾಚುಲೇಷನ್ಸ್ ಫಾರ್ ದೆಮ್. ಇದೇ ನಮ್ಮ ಜೀವನದಲ್ಲಿ ನಾವು ಅತ್ಯುತ್ತಮವಾದದ್ದು ಸಾಧಿಸಬಹುದಾದದ್ದು ಅಂತೇನಾದ್ರು ಅಂದ್ಕೊಂಡಿದ್ರೆ ವೆಲ್ ಆ್ಯಂಡ್ ಗುಡ್. ಬಟ್ ಸುತ್ತು ಕಡೆ ಒಂದು ಸಲ ತಿರುಗಿ ನೋಡಲಲ್ಲ,
ಸಮಾಜ ಏನಾಗ್ತದೆ ದಿಸ್ ಈಸ್ ದ ಬೆಸ್ಟ್ ಅಚೀವ್ಮೆಂಟ್ ಅಂತ 1940s 50s ಹೇಳಿದರೆ ಅದು ಒಪ್ಪಬಹುದಾಗಿದ್ದ ಮಾತಾಗಿತ್ತು. ಡೆಫಿನೆಟ್ಲಿ ನಾಟ್ ಆಫ್ಟರ್ 1992. ಜಾಗತೀಕರಣ ಶುರು ಆದಮೇಲೆ ಇದೇ ಬೆಸ್ಟ್ ಅಚೀವ್ಮೆಂಟ್ ಯಾರು ಅಂದ್ಕೊಂಡ್ರೆ ಐ ಡಿಫರ್ ವಿತ್ ದಮ್. ಅದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ವಿಜಯ್ ಸಂಕೇಶ್ವರ್ ತಂದೆ ಅವ್ರ ಮಗನ ಸರ್ಕಾರಿ ನೌಕರಿಗೆ ಹಾಕಿದ್ರೆ ಏನಾಗ್ತಿತ್ತು? ಇವತ್ತು ಬೇರೆಯಲ್ಲಿ ಇರ್ತಿತ್ತ? ಮುರುಗೇಶ್ ನಿರಾಣಿ ಇದ್ದಾರಪ್ಪ, ಒಂದು ದೊಡ್ಡ ಬಿಸ್ನೆಸ್ ಎಂಪೈರ್. ಐ ಥಿಂಕ್ ಭಾರತದಲ್ಲಿ ಅತಿ ಹೆಚ್ಚು ಎಥನಾಲ್ ಪ್ರೊಡಕ್ಷನ್ ಅವ್ರು ಯೂನಿಟ್ ಮಾಡುತ್ತೆ. ಅವರಪ್ಪ ಕರ್ಕೊಂಡೋಗಿ ಸರ್ಕಾರಿ ನೌಕರಿಗೆ ಹಾಕಿಬಿಟ್ಟಿದ್ರೆ ಏನಾಗ್ತಿತ್ತು ಕತೆ? ಅಲ್ವಾ? ನಮ್ಮ ಸುತ್ತಲೂ ಸಮಾಜದಲ್ಲಿ ಏನಾಗ್ತಿದೆ ಅಂದರೆ, ಒಂದು ಇವತ್ತಿನ ಕಾಲದಲ್ಲಿ ಶ್ರೀಮಂತರಾಗುವ ಅವಕಾಶ ಎಲ್ರಿಗೂ ಇದೆ. ಆ ಅವಕಾಶದಿಂದ ಯಾರನ್ನಾದರೂ ವಂಚಿತರನ್ನಾಗಿ ಮಾಡಿದರೆ ಅದೊಂದು ಒಳ್ಳೆಯ ಸಮಾಜ ಅಲ್ಲ. ಹಾಗಿರುವಾಗ ಜೀವನದ ಗುರಿ ಏನು ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು, ಆ ಗುರಿ ಕಡೆ ಹೋಗಬೇಕು. ಅದು ನನ್ನ ಮಾತಿನ ಅರ್ಥ ಆಗಿತ್ತು. ಸರ್, ಆದರೂ ನೀವೀಗ ಸರ್ಕಾರಿ ನೌಕರಿಯನ್ನು ಹೇಳಿದಾಗ ಇವನ್ ಖಾಸಗಿ ನೌಕರಿಯಲ್ಲೂ ಕೂಡ ಒಂದಷ್ಟು ಭ್ರಷ್ಟತೆಗಳು ಖಂಡಿತವಾಗ್ಲೂ ಇರುತ್ತೆ. ಈಗ ಮೋದಿಜಿ ಬರೋಕ್ಕೂ ಮೊದಲು ಪದ್ಮಶ್ರೀ ಪ್ರಶಸ್ತಿ ಯಾರು ಆಗಿನ ಸರ್ಕಾರವನ್ನು ಹೊಗಳ್ತಾ ಇದ್ರು ಅವರಿಗೆ ಹೋಗ್ತಾ ಇತ್ತು. ಸೊ ಅಲ್ಲೂ ಒಂದಷ್ಟು ಭ್ರಷ್ಟತೆಗಳು ಇರುತ್ತೆ. ಸೊ ಅದನ್ನು ಹೇಗೆ ಡಿಫ್ರೆನ್ಶಿಯೇಟ್ ಮಾಡಿ? ಭ್ರಷ್ಟತೆ ಸವಾಲು ಅದು ಎಲ್ಲ ಕಡೆನೂ ಇದೆ. ಬಟ್ ಸರ್ಕಾರಿ ನೌಕರಿ ಕಂಪೇರ್ ಮಾಡಿದ್ರೆ ಖಾಸಗಿ ನೌಕರಿಯಲ್ಲಿ ಒಂದು ಸ್ವಾತಂತ್ರ್ಯ ಇದೆ ಅನ್ನೋದು ನಂದು. ನಾನು ಕಣ್ಣಾರೆ ನೋಡಿರೋದನ್ನು ಹೇಳ್ತಾ ಇದ್ದೀನಿ. ನಾನು ನೀವು ಅತ್ಯುತ್ತಮ ಪ್ರತಿಭಾವಂತರು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂತಂದರೆ ಇನ್ನೊಂದು ಕಂಪನಿ ನಿಮ್ಮನ್ನು ಕೆಲಸಕ್ಕೆ ತಗೊಳ್ಳೋಕೆ ಕಾಯ್ತಾ ಇರುತ್ತೆ ಅಲ್ವಾ? ನಿಮ್ಗೆ 50% ಸ್ಯಾಲ್ರಿ ಬೇಕಾ, ಜಾಯ್ನಿಂಗ್ ಬೋನಸ್ ಬೇಕಾ, ಏನೇನು ಫೆಸಿಲಿಟಿ ಬೇಕು ಹೇಳಿ. ನಾನು ಖಾಸಗಿ ಸಂಸ್ಥೆಯಲ್ಲಿನ ಭ್ರಷ್ಟತೆ ದ್ಯಾಟ್ ಈಸ್ ಆಲ್ ಟುಗೆದರ್ ಡಿಫ್ರೆಂಟ್ ಸಬ್ಜೆಕ್ಟ್ ಟು ಡಿಸ್ಕಸ್. ಆದರೆ ಖಾಸಗಿ ನೌಕರಿಯಲ್ಲಿ ಅದರದೇ ಆದಂಥ ಪರ್ಕ್ಸ್ ಇದ್ದಾವೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಪ್ರತಿಭೆಗೆ ತಕ್ಕಂತೆ 10 ಜನ ಒಂದೇ ಸಲಕ್ಕೆ ಒಂದು ಕಂಪನಿಗೆ ಜಾಯ್ನ್ ಆದರೆ 10 ಜನರ ಪೈಕಿ 2 ಅತ್ಯಂತ ಪ್ರತಿಭಾವಂತರಿರ್ತಾರೆ. ಅವರು ತುಂಬ ಕಷ್ಟಪಡೋದಕ್ಕೆ ತಯಾರಿರ್ತಾರೆ. ಅವರು ಉಳಿದ 8 ಜನರಿಗೆ ಪ್ರಮೋಷನ್ ಆಗೋದನ್ನು ಕಾಯಬೇಕಾಗಿಲ್ಲ. ಇವ್ರ ಪಾಡಿಗೆ ಇವ್ರಿಗಾಗತ್ತೆ. ಸ್ಯಾಲ್ರಿ ಅಪ್ರೈಸಲ್ ಅವ್ರದ್ದೇ ಬೇರೆ ಇವ್ರದ್ದೇ ಬೇರೆ ಆಗುತ್ತೆ ಇವರ ಪ್ರತಿಭೆಯ ಕಾರಣಕ್ಕೆ. ಆ 8 ಜನ ಐಡಲ್ ಡಕ್ ಆದರೂ ಕೂಡ ಈ ಇಬ್ಬರಿಗೆ ಬೇರೆ ಕಂಪನಿಗಳಿಂದ ಆಫರ್ಗಳಿರ್ತವೆ. ಅಲ್ಲಿಗೆ ಬರ್ತೀರಾ ಇಲ್ಲಿಗೆ ಬರ್ತೀರಾ ಅಂತ. ಅಕಸ್ಮಾತ್ ಬಿಟ್ಟು ಹೋಗ್ತೀನಿ ಅಂದರೆ ಇದೇ ಕಂಪನಿಲಿ ನಿಮ್ಗೆ ಇನ್ನೂ ಏನು ಕೊಡಬೇಕು ಹೇಳಿ ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳ್ತಾರೆ. ಇದು ಯಾವುದಾದ್ರೂ ಸರ್ಕಾರಿ ನೌಕರಿ ಆಗೋದಕ್ಕೆ ಸಾಧ್ಯನಾ? ನೀವು ಬಿಟ್ಟು ಹೋಗಬೇಡಿ ಅಂತ ಮನೆ ತನಕ ಬಂದು ಕನ್ವಿನ್ಸ್ ಮಾಡೋದು ನಾರಾಯಣ ಭರ್ಮನಿ ಥರದ ಪ್ರಕರಣದಲ್ಲಿ ಮಾತ್ರ ಅಲ್ವಾ? ನಾರಾಯಣ ಭರ್ಮನಿಗೆ ಮುಖ್ಯಮಂತ್ರಿಗಳ ಕೈ ಮಾಡಿ ಅವರು ಬೇಜಾರು ಮಾಡಿಕೊಂಡು 2.5 ಪತ್ರದಷ್ಟು ಉದ್ದ ಪತ್ರ ಬರೀದೇ ಹೋಗಿದ್ದರೆ ನಾನು VRS ತಗೋತೀನಿ ಅಂದಾಗ ಯಾರು ಬಂದು ಮಿನಿಸ್ಟರ್ ಬಂದು ಕನ್ವಿನ್ಸ್ ಮಾಡೋಕ್ಕೆ ಕೂತ್ಕೋತಿದ್ರಾ ಬಿಟ್ಟು ಹೋಗಬೇಡಿ ನಿಮ್ಮ ಸೇವೆಯ ಅವಶ್ಯಕತೆ ಇದೆ? ಯಾರು ಹೇಳ್ತಿದ್ರ ಹಂಗೆ? ಸೊ ಇಂಥ ಸನ್ನಿವೇಶ ಆಗೋದು ನಾರಾಯಣ ಭರ್ಮನಿ ಥರದ ಕೇಸ್ನಲ್ಲಿ ಮಾತ್ರ. ಸರ್ಕಾರಿ ನೌಕರಿಲಿ ಬಂದ್ರಿ ಹೋದರೆ ಅಷ್ಟೇ. ಆಮೇಲೆ ಮುಂಚೆ ಈಗ ಫಾರ್ ಎಕ್ಸಾಂಪಲ್ ತುಡಿತಾ ಇರುತ್ತೆ, ನಾನು ಮಕ್ಕಳಿಗೆ ಪಾಠ ಮಾಡಬೇಕು ಅಂತ. ಮುಂಚೆ ಇದ್ದಿದ್ದ ಅವಕಾಶ ಸರ್ಕಾರಿ ನೌಕರಿ ಒಂದೇ ಅಲ್ವಾ? ಅದು ಬಿಟ್ಟರೆ ಏನೂ ಆಪ್ಷನ್ ಇಲ್ಲ. ಆವಾಗೊಂದು ಲೆಕ್ಕಾಚಾರ, ನಾನು TCH ಮಾಡ್ಕೊತೀನಿ, B.Ed ಮಾಡ್ಕೊತೀನಿ, ಅಥವಾ ಇನ್ನೂ ಏನೋ ಉನ್ನತ ವ್ಯಾಸಂಗ ಮಾಡಿ ನಾನು ಕಾಲೇಜ್ ಮಕ್ಕಳಿಗೆ ಪಾಠ ಮಾಡ್ತೀನಿ, ಹೈಸ್ಕೂಲ್ ಮಕ್ಕಳಿಗೆ ಪಾಠ ಮಾಡ್ತೀನಿ, ಪ್ರೈಮರಿ ಮಕ್ಕಳಿಗೆ ಪಾಠ ಮಾಡ್ತೀನಿ, ಆ ಮಕ್ಕಳ ಜೀವನ ಬದಲಿಸ್ತೀನಿ. ಇವತ್ತು ಅದಕ್ಕೆ ಸರ್ಕಾರಿ ನೌಕರಿ ಬೇಕಾ? ಅದು ಯಾರೋ ಖಾನ್ ಸರ್ ಅಂತ ಅಲ್ವಾ? ಯೂಟ್ಯೂಬ್ ಇದ್ರೆ ನಡೆಯುತ್ತೆ. ಯೂಟ್ಯೂಬ್ ಇದ್ರೆ ನಡೆಯುತ್ತೆ. ಅವ್ರಿಗೇನು ಆರ್ಥಿಕವಾಗಿ ಸಮಸ್ಯೆ ಆಗಿದೆಯಾ? ಅಥವಾ ಖಾನ್ ಸರ್ ಪಾಪ್ಯುಲರ್ ಆದಷ್ಟು ಯಾರು ಅತ್ಯುತ್ತಮ ಶಿಕ್ಷಕರು ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡಿದವ್ರು ಪಾಪ್ಯುಲರ್ ಆಗಿರೋದನ್ನು ನೋಡ್ತೀರಾ ಅಲ್ವಾ? ಏನು ಕಡಿಮೆ ಇದೆ ಅವ್ರಿಗೆ? ಮಕ್ಕಳ ಭವಿಷ್ಯವನ್ನು ಬದಲಿಸುವ ಶಕ್ತಿ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡುವ ಶಿಕ್ಷಕನಿಗಿದೆಯಾ, ಆ ಖಾನ್ ಸರ್ಗಿದೆಯಾ? ಈಗ ನೋಡು ಮಟ್ಟಿಗೆ ಖಾನ್ ಸರ್ಗೆ ಅಲ್ವಾ? ಇಂಥ ಸಂದರ್ಭದಲ್ಲೂ ನಾನು ಮತ್ತೆ ಏನು ರಾಜ್ಯ ಸರ್ಕಾರ ಕಾಲ್ ಫಾರ್ ಮಾಡ್ತಾ ಇಲ್ಲ, ಟೀಚರ್ಸನ್ನು ತಗೋತಾ ಇಲ್ಲ. ನಮ್ಮ ಆಫೀಸಿಗೆ ಬಂದಿದ್ರಪ್ಪ ಒಂದು 7-8 ಜನ ಹುಡುಗರು, ಶಿಕ್ಷಕರ ನೇಮಕಾತಿ ಆಗಿಲ್ಲ, ಅಲ್ಲಿ ಅಷ್ಟು ಖಾಲಿ ಇದೆ, ಇಲ್ಲಿಷ್ಟು ಖಾಲಿ ಇದೆ, ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ ಅಂತ. ಆಯ್ತು, ನಾನೇನು ಮಾಡಬೇಕು ಅಂತ ಕೇಳಿದೆ. ಒಂದು ವರದಿ ಮಾಡಿ, ಶಿಕ್ಷಕರ ನೇಮಕಾತಿ ಮಾಡ್ಕೋಬೇಕು ಅಂತ ಒಂದು ವರದಿ ಮಾಡಿ ಅಂತ. ನಾನು ನಿಮ್ಮ ವಯಸ್ಸು ಎಷ್ಟು ಅಂದೆ. ಸರ್ ಒಂದು ತುಂಬ ನೋಡಿದರೆ ಏಜ್ಡ್ ಅನ್ನಿಸ್ತಾ ಇದ್ರು ಅವರು, ಎಷ್ಟೊಂದು ವಯಸ್ಸು ಹೇಳಿದರು. ಆಯ್ತಪ್ಪ, ನೀವು ಸರ್ಕಾರ ನೌಕರಿ ನೇಮಕಾತಿ ಮಾಡ್ಕೊಳ್ಳೋ ತನಕ ನೀವೇನು ಮಾಡ್ತೀರಿ ಅಂತ. ಕಷ್ಟ ಇದೆ ಸರ್ ಜೀವನ. ಯಾವುದೋ ಸ್ಕೂಲಲ್ಲಿ ಪಾಠ ಮಾಡ್ತಾರಂತೆ, 6,000 ರೂಪಾಯಿ ಸಂಬಳ ಕೊಡ್ತಾರಂತ ಅವ್ರಿಗೆ. ಅಂದರೆ ನಿಮ್ಮ ಇಡೀ ಯೌವನ ಹಾಳು ಮಾಡ್ಕೊಂಡ್ಬಿಟ್ರ ನೀವು ಈ ಸರ್ಕಾರ ನಂಬ್ಕೊಂಡು?
ಇವ್ರ ನೇಮಕಾತಿಗಾಗಿ ಕಾಲ್ ಫಾರ್ ಮಾಡ್ತಾರೆ, ನಮಗೆ ನೌಕರಿ ಸಿಗುತ್ತೆ ಅಂತ ನಿಮ್ಮ ಇಡೀ ಯೌವನ ಹಾಳು ಮಾಡ್ಕೊಂಬಿಟ್ರಲ್ಲ, ಇನ್ನೇನು ಮಾಡಿದೆ? ಹೂ ಈಸ್ ಟು ಬಿ ಬ್ಲೇಮ್ಡ್? ಸರ್ಕಾರ ಬ್ಲೇಮ್ ಮಾಡ್ತೀರಾ ಅದಕ್ಕೆ? ಬಟ್ ಆದರೂ ನೀವೀಗ ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮಾನ ಅಂತ ಹೇಳಿದ್ರಿ, ಹಾಗಂತ ಖಾಸಗಿ ಕೆಲಸಕ್ಕೆ ಎಲ್ಲರೂ ಕೂಡ ಬನ್ನಿ ಅಂತ ಕರೀತೀರಾ ಸರ್? ಖಾಸಗಿ ಕೆಲಸ ಅಲ್ಲ, ಇವತ್ತಿನ ಜಗತ್ತಿನಲ್ಲಿ ಆಪ್ಷನ್ಗಳು ತುಂಬ ಇದ್ದಾವೆ. ಈ ಸಮಾಜಕ್ಕೆ ಬೇಕಾಗಿರೋದು ಡಿಗ್ನಿಟಿ ಆಫ್ ಲೇಬರ್. ಡಿಗ್ನಿಟಿ ಆಫ್ ಲೇಬರ್. ಫಾರ್ ಎಕ್ಸಾಂಪಲ್, ನಾನು ಈಗ ಚಪ್ಪಲಿ ಬಿಟ್ಟು ಒಳಗೆ ಬಂದೆ, ಬರ್ಕಿನ್ ಸ್ಟಾಕ್ ಅಂತ ಚಪ್ಪಲಿ ತಗೊಂಡೆ ನಾನು. 7,500 ರೇಟ್ ಇದೆ ಅದಕ್ಕೆ. ಅದು ತಗೊಂಡೊಂದು 3-4 ತಿಂಗಳಿಗೆ ಕೊಳೆ ಆಯಿತು. ಅದು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋದು ಹೇಗೆ ಗೊತ್ತಿಲ್ಲ. ನಾನು ಬರ್ಕಿನ್ ಸ್ಟಾಕದ್ದು ಇದು ಚೆಕ್ ಮಾಡಿದೆ ವೆಬ್ಸೈಟಲ್ಲಿ, ಅಲ್ಲೂ ಏನು ಆಪ್ಷನ್ ಇಲ್ಲ. ಗೂಗಲ್ ಮಾಡಿದೆ ಬರ್ಕಿನ್ ಸ್ಟಾಕ್ ಸರ್ವಿಸ್ ಅಂತ. ಗೂಗಲಲ್ಲೊಂದು ರಿಸಲ್ಟ್ ಬಂತು. ರೀಬರ್ಕ್ ಅಂತ 3 ಜನ ಸೇರ್ಕೊಂಡು ಒಂದು ಕಂಪ್ನಿ ಮಾಡಿದ್ದಾರೆ. ಬರ್ಕಿನ್ ಸ್ಟಾಕಿಗೂ ಅದಕ್ಕೂ ಸಂಬಂಧ ಇಲ್ಲ. ನಿಮ್ಮ ಬರ್ಕಿನ್ ಸ್ಟಾಕನ್ನು ನಾವು ರಿಪೇರಿ ಮಾಡಿ ನಿಮಗೆ ಕಳಿಸ್ತೀವಿ ಅಂತ. ಆ ನಂಬರಿಗೆ ವಾಟ್ಸಪ್ ಮಾಡಿದೆ ನಾನು. ಬೆಂಗಳೂರಿನಲ್ಲಿ ಹೊರವಲಯದಲ್ಲಿ ಯಾವುದೋ ಖಾಲಿ ಸೈಟ್ನಲ್ಲಿ ಒಂದು ಶೆಡ್ ಥರ ಹಾಕೊಂಡು ಒಂದು ಕಂಪ್ನಿ ಶುರು ಮಾಡಿದ್ದಾರೆ ಅವರು. ನಿಮ್ಮ ಇವತ್ತಿನ ಕಾಲ ಹೆಂಗಿದೆ ಅನ್ನೋದು ಹೇಳ್ತೀನಿ. ಶುರು ಮಾಡಿದ್ದಾರೆ. ನಾನು ಅವ್ರಿಗೆ ಮೆಸೇಜ್ ಹಾಕಿದೆ, ಫೋಟೋ ಕಳಿಸಿ ಅಂದರು. ನಾನು ನನ್ನ ಚಪ್ಪಲಿ ಫೋಟೋ ಕಳಿಸ್ದೆ. ಅವರು 750 ರೂಪಾಯಿ ಆಗುತ್ತೆ, ಕೊರಿಯರ್ ಮೂಲಕ ಪಿಕ್ ಮಾಡಿಸ್ತೀವಿ, ಕೊರಿಯರ್ ಮೂಲಕ ಡ್ರಾಪ್ ಮಾಡಿಸ್ತೀವಿ, ಅದರದ್ದು ಎಕ್ಸ್ಟ್ರಾ ಖರ್ಚು ನಿಮ್ಮ ಮೇಲೆ. ಕ್ಲೀನ್ ಮಾಡುವಾಗ ರಿಪೇರಿ ಬಂದರೆ ಅದನ್ನು ಹೇಳ್ತೀವಿ, ಅದರದ್ದು ಎಕ್ಸ್ಟ್ರಾ ಖರ್ಚಾಗುತ್ತೆ ಅಂದರು. ಸೊ ಟೋಟಲ್ 1,200 ರೂಪಾಯಿ ಲೆಕ್ಕಾಚಾರ. ಚಪ್ಪಲಿ ರಿಪೇರಿದು ನಾನು ಹೇಳೋದು, ಬೆಂಗಳೂರಿನಲ್ಲಿ ಚಪ್ಪಲಿ ರಿಪೇರಿದು 1,200 ರೂಪಾಯಿ. 7,500 ರೂಪಾಯಿ ನನ್ನ ಚಪ್ಪಲಿ. ಇದನ್ನು 10 ವರ್ಷದಿಂದ ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತಿತ್ತಾ? 20 ವರ್ಷದ ಹಿಂದೆ ಚಪ್ಪಲಿ ಕಿತ್ತೋದ್ರೆ ಏನು ಮಾಡ್ತಿದ್ವಿ ನಾವು? ರೋಡ್ ಸೈಡ್ ಹೋಗಿ ಹುಡ್ಕೊಂಡು ಹೋಗ್ಬೇಕು, ಎಲ್ಲೋ ಚಪ್ಪಲಿ ರಿಪೇರಿ ಮಾಡೋನು ಇರ್ತಿದ್ದ, ಅವನ ಹತ್ರ ಚಪ್ಪಲಿ ಕೊಡಬೇಕು, ಅವ್ನು ರಿಪೇರಿ ಮಾಡಿ ಕೊಡ್ತಾನೆ, 5 ರೂಪಾಯಿನೋ 10 ರೂಪಾಯಿನೋ ಕೊಟ್ಟು ಬರ್ತಿದ್ವಿ ಅಲ್ವಾ? ಚಪ್ಪಲಿ ರಿಪೇರಿ ಅನ್ನುವಂಥದ್ದು 10 ರೂಪಾಯಿಯ ಕೆಲಸದಿಂದ 1,200 ರೂಪಾಯಿಯ ಆನ್ಲೈನ್ ಬಿಸ್ನೆಸ್ ಆಗಿದೆಯಲ್ಲ, ಈ ಚೇಂಜ್ ಯಾರು ಅರ್ಥ ಮಾಡ್ಕೋತಾರೆ? ಆದರೆ 1,200 ರೂಪಾಯಿ ಚಪ್ಪಲಿ ರಿಪೇರಿ ಮಾಡಿ ತಗೊಳ್ಳೋವನಿಗೆ ಡಿಗ್ನಿಟಿ ಆಫ್ ಲೇಬರ್ ಕೊಡಬೇಕಾಗಿದೆ ಸಮಾಜ. ಹಿ ಈಸ್ ಡೂಯಿಂಗ್ ಎ ಬಿಸ್ನೆಸ್ ಅಲ್ವಾ? ಇರುವ ಅವಕಾಶಗಳನ್ನೆಲ್ಲ, ಈ ಇಂಟರ್ನೆಟ್ಟು, ಈ ಕೊರಿಯರ್ ಸರ್ವಿಸ್ಸು, ಇವೆಲ್ಲವನ್ನೂ ಬಳಸಿಕೊಂಡು ಒಂದು ಬಿಸ್ನೆಸ್ ಮಾಡೋ ಪ್ಲ್ಯಾನನ್ನು ಹುಟ್ಟಾಕ್ಕೊಂಡು 3 ಜನ ಸೇರಿಕೊಂಡು ಅದನ್ನು ಮಾಡ್ತಿದ್ದಾರಲ್ಲ, ರೀಬರ್ಕ್ ಅನ್ನುವಂಥ ಒಂದು ಕಂಪ್ನಿ ಮಾಡಿಕೊಂಡು, ದ್ಯಾಟ್ ಈಸ್ ಟು ಬಿ ಅಪ್ರಿಷಿಯೇಟೆಡ್ ಅಂತ ಹೇಳೋದು ನಾನು. ಅವನಿಗೆ ಅದೇ ಮಟ್ಟಿಗಿನ ಡಿಗ್ನಿಟಿ ಆಫ್ ಲೇಬರ್ ಬರಬೇಕು. ಅವ್ನು ಕೇಳಿದ 2 ದಿವಸದಲ್ಲಿ ವಾಪಸ್ ಕೊಡ್ತೀರಿ ಅಂತ. ಹಿ ಸೆಡ್ 7 ಡೇಸ್. ಅರೆ 7 ದಿವಸ ನೀವು ಚಪ್ಪಲಿ ರಿಪೇರಿಗೆ ತಗೊಂಡ್ರೆ ಹೆಂಗ್ರಿ ಅಂದ್ರೆ, ಇಲ್ಲ ಸರ್ ವರ್ಕ್ ತುಂಬ ಇದೆ ಅಂತೇಳಿ ಫೋಟೋ ಕಳಿಸ್ದ ಅವನು. ಒಂದು ಗೋಡೆ ತುಂಬ ರಿಪೇರಿಗೆ ಬಂದಿರೋ ಚಪ್ಪಲಿಗಳಿದೆ. ಅಷ್ಟು ಕೆಲಸ ಇದೆ ಅವನ ಹತ್ರ. ಅವನೇನು ಬಂದು ಎಲ್ಲೋ ಜನ ತುಂಬ ಓಡಾಡೋಲ್ಲಿ ಬಂದು ಒಂದು ಅಂಗಡಿ ಹಾಕಲಿಲ್ಲ. ಈ ಯಾವುದೋ ನಿಗಮ ಮಂಡಳಿ ಅಂತಿದ್ದಾವಲ್ಲ, ಇವ್ಯಾವುದು ಸಾಲಾಗಿಲ್ಲ ಕೊಡ್ತಾವಲ್ಲ, ಅಲ್ಲಿ ಹೋಗಿ ಸಾಲ ತಗೊಳ್ಳಿಲ್ಲ ಅವನು. ಬೆಳಗ್ಗೆ ಬಂದು 9 ಗಂಟೆಗೆ ಅಂಗಡಿ ಓಪನ್ ಮಾಡಬೇಕು, ಅಲ್ಲೇ ಕೂತ್ಕೊಂಡು ರಿಪೇರಿ ಮಾಡ್ತಿರ್ಬೇಕು. ಪೊಲೀಸ್ ಏನೋ ಹಫ್ತಾ ವಸೂಲು ಮಾಡೋಕ್ಕೆ ಬರ್ತಾರೆ, ಅವ್ರು ದುಡ್ಡು ಕೊಡಬೇಕು, ಏನೂ ಇಲ್ಲ ಅಲ್ವಾ? ಅವ್ನು ಕೂತ್ಕೊಂಡು ಮಾಡ್ತಿದ್ದಾನಲ್ಲ. ಈ ಬದಲಾವಣೆಯನ್ನು ಇವತ್ತು ಗಮನಿಸಬೇಕಾಗಿರೋ ಅವಶ್ಯಕತೆ ಇದೆ ಅಂತ ನಾನು ಹೇಳ್ತಾ ಇರೋದು. ಟು ಬಿ ಇನ್ ದ ಫ್ಲೋ. ಆದರೆ ಯಾವಾಗ ನಿಜವಾಗ್ಲೂ ಖುಷಿ ಆಗುತ್ತಂದರೆ ಅದನ್ನು ಮಾಡ್ತಾ ಇರೋನಿಗೆ ಸಮಾನವಾದ ಡಿಗ್ನಿಟಿ ಆಫ್ ಲೇಬರ್ ಬಂದಾಗ. ಡಿಗ್ನಿಟಿ ಆಫ್ ಲೇಬರ್ ಬರಬೇಕು. ನಾನು ತುಂಬ ಕಡೆ ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್, ಇವತ್ತು ಬೆಳಗ್ಗೆ ಪೇಪರ್ನಲ್ಲಿ ಸುದ್ದಿ, ಬೆಂಗಳೂರಿನಲ್ಲಿ 14,000 ಜನರಿಗೆ ಸ್ಟೇಟ್ ಕಮರ್ಷಿಯಲ್ ಟ್ಯಾಕ್ಸ್ನವರು ನೋಟಿಸ್ ಕೊಟ್ಟಿದ್ದಾರೆ. 14,000 ಜನರಿಗೆ. ಯಾಕೆ ಅಂದ್ರೆ 14,000 ಬೀದಿ ಬದಿ ವ್ಯಾಪಾರಸ್ಥರು, ಅವರೆಲ್ಲ ಸಣ್ಣ ಪುಟ್ಟ ವ್ಯಾಪಾರಸ್ಥರು. ಯಾಕೆ ಅಂದರೆ ಅವರು ಆನ್ಲೈನ್ ಪೇಮೆಂಟು, ಏನು ಫೋನ್ಪೇ, ಗೂಗಲ್ ಪೇ ಮೂಲಕ 1 ವರ್ಷಕ್ಕೆ 40 ಲಕ್ಷದ ಮೇಲೆ ದುಡ್ಡು ತಗೊಂಡಿದ್ದಾರೆ ಅವರು. ಬೆಂಗಳೂರಿನಲ್ಲಿ 14,000 ಬೀದಿ ಬದಿಯ ವ್ಯಾಪಾರಸ್ಥರು. ಯೋಚನೆ ಮಾಡಿ, 1 ವರ್ಷಕ್ಕೆ 40 ಲಕ್ಷಕ್ಕಿಂತ ಹೆಚ್ಚು ದುಡ್ಡನ್ನು ಅವರು ಫೋನ್ಪೇ, ಗೂಗಲ್ ಪೇನಲ್ಲಿ ತಗೊಂಡಿದ್ದಾರೆ ಅಂತ ನೋಟಿಸ್ ಕೊಟ್ಟಿದ್ದಾರೆ. ನೀವೇನು ವ್ಯಾಪಾರ ಮಾಡ್ತೀರಿ ಅಂತ. ಒಂದು ಕಡೆ ಈ ರೇಸ್ ನಡೀತಾ ಇದ್ದರೆ, ಇನ್ನೊಂದು ಕಡೆ 22-23 ವರ್ಷದ ಹುಡುಗ, ನಾನು ಯಾವುದೋ ಒಂದು PDOಗೆ, ಕಾನ್ಸ್ಟೇಬಲ್ಗೆ, ಸಬ್ ಇನ್ಸ್ಪೆಕ್ಟರ್ಗೆ ಕಾಲ್ ಫಾರ್ ಮಾಡ್ತಾರೆ, ನಾನು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀನಿ, ವಯಸ್ಸಾಗಿರೋ ನನ್ನ ತಂದೆ ತಾಯಿ ಹಳ್ಳೀಲಿ ಕೂತ್ಕೊಂಡು ನನಗೆ ದುಡ್ದು ಸಿಟಿಗೆ ದುಡ್ಡು ಕಳಿಸು, ನಾನು ಆ ದುಡ್ಡಿನಲ್ಲಿ ಊಟ ಮಾಡ್ಕೊಂಡು ಮುಂದಿನ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ, 2 ವರ್ಷ ಆಗುತ್ತೋ, 4 ವರ್ಷ ಆಗುತ್ತೋ, 10 ವರ್ಷ ಆಗುತ್ತೋ ಗೊತ್ತಿಲ್ಲ, ನಾನು ಕೂತ್ಕೊಂಡು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಅದನ್ನ ಆತ್ಮಹತ್ಯೆ ಅಂದೆ, ಇನ್ನೇನನ್ನಲಿ ನಾನು. ಸರ್, ನೀವು ಅದೇ ಸ್ಪೀಚ್ ಮಾಡುವಾಗ ಪ್ರತಿಭಾ ಪುರಸ್ಕಾರಕ್ಕೆ ಹೋಗಿದ್ದಂಥದ್ದು, ನೀವು ಎಜುಕೇಷನ್ ಅನ್ನುವಂಥದ್ದು ಮಾನದಂಡ ಅಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರಿ. ಹೌದು. ಸ್ಟಿಲ್ ಯು ಸ್ಟ್ಯಾಂಡ್ ಬೈ ಯುವರ್ ವರ್ಡ್ಸ್. ಹೇಗೆ ಹೇಳ್ತೀರಾ ಸರ್ ಅದನ್ನು? ಎಜುಕೇಷನ್ ಅಂದರೆ ಇಟ್ ನಾಟ್ ಬಿ ಅ ಸ್ಟುಪಿಡ್ ರ್ಯಾಟ್ ರೇಸ್ ಅನ್ನೋದು ನನ್ನ
ವಾದ ಆಗಿರೋದು. ಅಂದರೆ ಸರ್ ಇವತ್ತು ನಾವು ಎಜುಕೇಶನ್ ತಗೊಳ್ತೀವಿ, ಡಿಗ್ರಿ ಮಾಡ್ತೀವಿ. ಇವತ್ತು ಡಿಗ್ರಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಅವ್ರಿಗೊಂದು ವ್ಯಾಲ್ಯೂನೇ ಇಲ್ಲ. ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ನಾವು. ಸೊ ಅಲ್ಲ, ಅದು ಸಮಾಜ ಅಂಥದ್ದೊಂದು ನೋಷನ್ನಿಗೆ ಬಂದಿದೆ. ಕಾಲ ಈಗ ಭಾಳ ಬದಲಾಗ್ಬಿಡ್ತು ಅಂತಲ್ಲ. ನಾನು 2005ರಲ್ಲಿ ಜರ್ನಲಿಸಮಿಗೆ ಬಂದವನು, 20 ವರ್ಷ ಆಗಿದೆ. ಇಲ್ಲಿ ತನಕ ನಂದು ಡಿಗ್ರಿ ಮಾರ್ಕ್ಸ್ ಎಷ್ಟು ಅಂತ ಯಾರೂ ಕೇಳಿಲ್ಲ, ಪರ್ಸೆಂಟೇಜ್ ಎಷ್ಟು ಅಂತ ಯಾರೂ ಕೇಳಿಲ್ಲ, ಏನು ಡಿಗ್ರಿ ಮಾಡಿದ್ದೀರಿ ಅಂತಲೂ ಕೇಳಿಲ್ಲ ಇನ್ನೂ ತನಕ. ಅಂದರೆ ನಿಮ್ಮ ಮಾರ್ಕ್ಸು ಮತ್ತು ನಿಮ್ಮ ಜಾತಿ ಅತ್ಯಂತ ಹೈಪ್ ಆಗಿರುವಂಥ ಸಬ್ಜೆಕ್ಟ್ ಈ ಸಮಾಜದಲ್ಲಿ. ನನ್ನ ಜಾತಿನೂ ಯಾರೂ ಕೇಳಿಲ್ಲ, ನಿಮ್ದು ಯಾವ ಕಮ್ಯುನಿಟಿ ಅಂತ ಇನ್ನೂ ತನಕ ಯಾರೂ ಕೇಳಿಲ್ಲ, ನಿಮ್ಮ ಮಾರ್ಕ್ಸ್ ಎಷ್ಟು ಅಂತ ಇನ್ನೂ ತನಕ ಯಾರೂ ಕೇಳಿಲ್ಲ. ಅದರ ಹಿಂದೆ ಯಾವುದನ್ನು ಯಾರೂ ಕೇಳೋದಿಲ್ವೋ ಅದನ್ನು ನಾವು ಬಹಳ ಗಂಭೀರವಾಗಿ ತಗೊಂಡು ತಲೆಯಲ್ಲಿ ತುಂಬಿಕೊಂಡು ಓಡಾಡ್ತೀವಿ ಅದನ್ನು ಅಂತ. ಮಾರ್ಕ್ಸ್ ಕಡಿಮೆ ಆಯಿತು ಅಂತ ಸೂಸೈಡ್ ಮಾಡ್ಕೋತಾವೆ ಮಕ್ಕಳು. PUC ಫೇಲ್ ಆಗಿಬಿಟ್ಟೆ, SLC ಫೇಲ್ ಆಗಿಬಿಟ್ಟೆ, ಮಾರ್ಕ್ಸ್ ಕಡಿಮೆ ಬಂತು ಅಂತ ಸೂಸೈಡ್ ಮಾಡ್ಕೋತಾವ್ರಿ. ಯಾವುದರ ಅವಶ್ಯಕತೆ ಈ ಸಮಾಜದಲ್ಲಿ ಇಲ್ಲವೇ ಇಲ್ಲವೋ ಅಥವಾ ಅತ್ಯಂತ ಕಡಿಮೆ ಇದೆಯೋ ಅದಕ್ಕೋಸ್ಕರ ನೇಣಾಕೊಂಡು ಸಾಯ್ತಾವೆ ಮಕ್ಕಳು. ನೀವು ಮತ್ತು ಅದನ್ನೇ ಪ್ರಮೋಟ್ ಮಾಡಿ ದಾರಿ ತಪ್ಪಿಸ್ತಾ ಇದ್ದೀರಿ ಅಂತ ಅಷ್ಟೇ. ನಮಗೆಲ್ಲ ಏನು ಹೇಳ್ಕೊಂಡು ಬೆಳೆದ್ರು, SLC ಒಂದು ಮುಗಿಸ್ಕೊಂಬಿಡು, ಚೆನ್ನಾಗಿ ಮುಗಿಸ್ಕೊ, ಅದೇ ಫೌಂಡೇಶನ್ನು. SLC ಹೆಂಗಾಗಿದೆ ಅನ್ನೋದ್ರ ಮೇಲೆ ಜೀವನ ನಿರ್ಧಾರ ಆಗುತ್ತೆ, ಚೆನ್ನಾಗಿ ಓದು ಅಂತ. ಆಯ್ತಪ್ಪ, ಮುಗಿಸ್ಕೊಂಡಪ್ಪ SLC ಮುಗಿತಂಗಿದ್ರೆ ಅಲ್ಲಿಗೆ? ಇಲ್ಲ PUC ಒಂದು ಮುಗಿಸ್ಕೊಂಬಿಡು ಅಂದರು. PUC ಆಯಿತು, ಮುಗಿತಾ ಅಲ್ಲಿಗೆ? ಇಲ್ಲ ಡಿಗ್ರಿ ಒಂದು ಬೇಕಲ್ಲ ಅಂತಂದ್ರು. ಡಿಗ್ರಿ ಆದಮೇಲೆ ಆದರೂ ಮುಗಿಯತ್ತಾ? ನೀವು ಅನವಶ್ಯಕವಾದದ್ದನ್ನು ಅತ್ಯಂತ ಹೈಪ್ ಮಾಡ್ತಾ ಇದ್ದೀರಿ ಅಂತ ನಾನು ಉದಾಹರಣೆ ಸಮೇತ ಹೇಳಿದೆ. ಅತ್ಯಂತ ಯಶಸ್ವಿ ವ್ಯಕ್ತಿಗಳ ಪೈಕಿ ಯಾರು ಅಕಾಡೆಮಿಕಲಿ ಭಾಳ ಚೆನ್ನಾಗಿದ್ದರು ಹೇಳಿ ನನಗೆ ಅಂತ. ಯಾವುದೇ ಕ್ಷೇತ್ರ ತಗೊಳ್ಳಿ, ತುಂಬ ಅದ್ಭುತವಾಗಿ ಅಕಾಡೆಮಿಕಲಿ ಇದ್ದರು ಇವರು ಮತ್ತು ಅದರಿಂದಾಗಿ ಮೇಲೆ ಬಂದಿದ್ದಾರೆ ಹೇಳಿ ನನಗೆ ಉದಾಹರಣೆ. ಕರ್ನಾಟಕದಲ್ಲಿ ನನಗೆ 2 ವ್ಯಕ್ತಿಗಳು ಗೊತ್ತು. ಒಂದು ಸಿನಿಮಾ ಹಿರಿಯ ನಟ ದತ್ತಣ್ಣ, ಅವರೇನೋ SLCಲಿ ರ್ಯಾಂಕ್ ಬಂದಿದ್ರಂತೆ. ರ್ಯಾಂಕ್ ಬಂದಿದ್ರಂತೆ ದತ್ತಣ್ಣ. ಅವರ ರ್ಯಾಂಕಿಗೂ ಅವರು ಪಡೆದ ಯಶಸ್ಸಿಗೆ ಏನು ಸಂಬಂಧ ಇತ್ತು? ಅವನ HL ಜಾಬ್ ಮಾಡಿದರು, ರಿಟೈರ್ಡ್ ಆದರು, ನಟನೆಗೆ ಬಂದರು, ವೆರಿ ಪಾಪ್ಯುಲರ್ ಪರ್ಸನ್. ರ್ಯಾಂಕ್ ಏನು ಹೆಲ್ಪ್ ಆಯ್ತು ಅವ್ರಿಗೆ? ರಮೇಶ್ ಅರವಿಂದ್ ಅವರು, ಹಿ ವಾಸ್ ಅ ರ್ಯಾಂಕ್ ಸ್ಟೂಡೆಂಟ್ ಅಂತೆ. ಅವರ ರ್ಯಾಂಕಿಗೂ ಅವರ ಇವತ್ತಿನ ಯಶಸ್ಸಿಗೂ ಜನಪ್ರಿಯತೆಗೂ ಏನು ಸಂಬಂಧ ಇದೆ? ಉಳಿದಂತೆ ತಗೊಳ್ಳಿ, ನೀವು ಯಾವ ಪೊಲಿಟಿಷಿಯನ್ ತಗೊಳ್ಳಿ, ಕ್ರಿಕೆಟರ್ಸ್ ತಗೊಳ್ಳಿ, ಸಿನಿಮಾ ನಟರನ್ನು ತಗೊಳ್ಳಿ, ಬಿಸ್ನೆಸ್ಮೆನ್ಗಳನ್ನು ತಗೊಳ್ಳಿ, ಯಾರು ರ್ಯಾಂಕ್ ಸ್ಟೂಡೆಂಟ್ಸ್ ಇದ್ರು ಅದರಲ್ಲಿ? ಎಲ್ಲಿ ಹೋಗ್ತಾರೆ ಇವರೆಲ್ಲ ರ್ಯಾಂಕ್ ಸ್ಟೂಡೆಂಟ್ಸು, ತುಂಬ ಚೆನ್ನಾಗಿ ಸ್ಟಡಿ ಮಾಡಿದಂಥವ್ರು. ನಾವು ಪೂರ್ತಿಯಾಗಿ ಡಿಮೀನ್ ಮಾಡ್ತಿಲ್ಲ ಅದನ್ನು, ಆದರೆ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕಲ್ಲ ಅದ್ರ 100 ಪಟ್ಟು ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಿ ನೀವು ಅಂತ. 100 ಪಟ್ಟು ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಿ ಅದಕ್ಕೆ. ಅಂದರೆ ರ್ಯಾಂಕ್ ತಗೊಳ್ಳೋ ತಪ್ಪಲ್ಲ, ಬಟ್ ಅದನ್ನು ನೀವು ಅಲ್ರಿ, ನಿಮಗೆ ಶಿಕ್ಷಣದಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ಓದೋದ್ರಲ್ಲಿ ಅತಿ ಹೆಚ್ಚು ಖುಷಿ ಇದ್ದು ಅವುಗಳನ್ನು ಅತ್ಯಂತ ಖುಷಿಯಿಂದ ಓದಿ ಅದನ್ನು ಯಥಾವತ್ತಾಗಿ ರೀಪ್ರೊಡ್ಯೂಸ್ ಮಾಡಿ ನಿಮಗೆ ರ್ಯಾಂಕ್ ಬರೋದಿದ್ರೆ ಬರಲಿ. ಯಾವನೋ ಒಬ್ಬ ದಡ್ಡ ನನ್ನ ಜೀವನ ಮುಗಿದು ಹೋಯ್ತು ಅನ್ಕೋಬಾರ್ದು, ಟೆಕ್ಸ್ಟ್ ಬುಕ್ ಅರ್ಥ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ. ಹಿ ಹ್ಯಾಸ್ ಟು ಬಿ ಗುಡ್ ಇನ್ ಸಮಥಿಂಗ್ ಅಂತ. ಹಿ ಹ್ಯಾಸ್ ಟು ಬಿ ಗುಡ್ ಇನ್ ಸಮಥಿಂಗ್. ಯಾವುದರಲ್ಲಾದರೂ ಆತ ಒಳ್ಳೆಯವನಾಗಲಿ, ಅವನದು ಅಷ್ಟೇ ಪ್ರತಿಭೆ. ನೀವು ಪ್ರತಿಭಾ ಪುರಸ್ಕಾರ ಅಂತ ರ್ಯಾಂಕ್ ಪಡೆದವ್ರನ್ನ ಕರ್ಕೊಂಬಂದು ಸನ್ಮಾನ ಮಾಡಿ ಕೆಳಗಡೆ ಒಳ್ಳೆ ಸ್ಪೋರ್ಟ್ಸ್ಮನ್ ಒಬ್ಬ ಸುಮ್ಮನೆ ಕೂತ್ಕೊಂಡು ಚಪ್ಪಾಳೆ ಹೊಡೀತಿದ್ರೆ ದ್ಯಾಟ್ ಈಸ್ ನಾಟ್ ಅ ಗುಡ್ ಸೈನ್ ಅಂತ ಹೇಳೋದು ನಾನು. ದ್ಯಾಟ್ ಈಸ್ ನಾಟ್ ಅ ಗುಡ್ ಸೈನ್. ಈಗ ಹಳ್ಳಿಯ ಶಾಲೆಯಲ್ಲಿ ಓದ್ತಾ ಇರುವಂಥ ಒಂದು ಮಗುವಿಗೆ ಪ್ರೈಮರಿ ಸ್ಕೂಲಿಂದಾನೇ ಕೃಷಿ ಬಗ್ಗೆ ಅತಿ ಹೆಚ್ಚು ಆಸಕ್ತಿ ಬಂದು ಆತ ಕೃಷಿಯನ್ನು ತುಂಬ ಗಂಭೀರವಾಗಿ ಸ್ವೀಕರಿಸಿ ಏನೋ ಒಂದು ಮಾಡ್ತಾ ಇದ್ದರೆ ರ್ಯಾಂಕ್ ಪಡೆದವನಷ್ಟೇ ಗೌರವ ಅವನಿಗೂ ಸಿಗಬೇಕು ಅಂತ. ಪ್ರತಿಭೆ ಅನ್ನೋದನ್ನು ಮಾರ್ಕ್ಸಿಗೆ ಮಾತ್ರ ಏನು ಈಕ್ವಲ್ ಮಾಡಿಬಿಡಬೇಡಿ. ಪ್ರತಿಭೆ ಅಂದರೆ ಮಾರ್ಕ್ಸು, ಪ್ರತಿಭೆ ಅಂದರೆ ರ್ಯಾಂಕು, ಪ್ರತಿಭೆ ಅಂದರೆ ಅಕಾಡೆಮಿಕಲಿ ಚೆನ್ನಾಗಿರೋದು, ಹಂಗಲ್ಲ ಅದು ಅಂತ ನಾನು ಹೇಳ್ತಾ ಇರೋದು. ಅದೇ ನಿಜ ಆಗಿದ್ದರೆ ಈ ಒಂದು ಕ್ಲಾಸ್ನಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ಪಡೆದವರೆಲ್ಲ ಜೀವನದಲ್ಲಿ ಅತ್ಯಂತ ಯಶಸ್ವಿಗಳು ಮತ್ತು ಫೇಲ್ ಆದವರೆಲ್ಲ ಫೇಲ್ ಆಗಬೇಕಾಗಿತ್ತು. ಈಗ ತುಂಬ ಯಶಸ್ವಿ ಜನರನ್ನು ಕರೆದು ಮಾತಾಡ್ತೀವಲ್ಲ ನಾವು, ಎಲ್ಲರೂ ಹೆಮ್ಮೆಯಿಂದ ಹೇಳ್ಕೊತಾರೆ, ನಾ PUC ಫೇಲ್ ಆಗಿದ್ದೆ, SLC ಫೇಲ್ ಆಗಿದ್ದೆ, ನಾ ಡಿಗ್ರಿಗೆ ಹೋಗಲೇ ಇಲ್ಲ, ಎಲ್ಲರೂ ಹೇಳ್ಕೊಳ್ಳಲ್ವಾ? ನೀವು ಹಂಗಿದ್ದಾಗ ಯಾಕೆ ಅದನ್ನು ರೊಮ್ಯಾಂಟಿಸೈಸ್ ಮಾಡ್ತೀರಿ ಅನ್ನೋದು ನನ್ನ ಪ್ರಶ್ನೆ. ಬಟ್ ಇವತ್ತು ನ್ಯೂಸ್ ಚಾನೆಲ್ಸ್ ಕೂಡ ಒಂದು ರಿಸಲ್ಟ್ ಅಂತ ಬಂದಾಗ ಒಬ್ಬ ಟಾಪರ್ ಅನ್ನೇ ಕರೆದು ಮಾತಾಡ್ತಾರೆ ವಿನಃ ಒಬ್ಬ ಫೇಲ್ ಆದಂಥ ಸ್ಟೂಡೆಂಟ್ಸ್ ಅನ್ನು ಮಾತಾಡ್ಸೋದು ಅದು ಅಲ್ಲಿ ಚೇಂಜ್ ಆಗಬೇಕಲ್ಲ ಸರ್. ಸೊ ಇದನ್ನ ಈ ಬದಲಾವಣೆ ಎಲ್ಲಿಂದ ಬರಬೇಕು? ನ್ಯೂಸ್ ಚಾನಲ್ಲು, ಪತ್ರಕರ್ತರು, ಸಂಪಾದಕರು ಅವ್ರು ಯಾರೋ ಆಕಾಶದಿಂದ ಉದುರಿ ಬಿದ್ದವರಲ್ರಿ, ಸಮಾಜದ ಪ್ರಾಡಕ್ಟ್ ಅವರು. ಸಮಾಜದ ಪ್ರಾಡಕ್ಟ್ ಅವರು. ಸಮಾಜ ಹಿಂಗಿದೆ, ಇವ್ರ್ಯಾಕೆ ಸಪ್ರೇಟಾಗಿಲ್ಲ ಅಂತ ಕೇಳಿದ್ರೆ, ರಾಜಕಾರಣಿಗಳು ಹೆಂಗೆ ಹಾಕಿದ್ದಾರೆ, ಸಿನಿಮಾ ನಟರು ಸಿನಿಮಾಗಳು ಹೆಂಗೆ ಯಾಕೆ ಬರ್ತಾಯಿದೆ, ಸಮಾಜ ಅದು.
ಸಮಾಜದ ಪ್ರಾಡಕ್ಟಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಷ್ಟೇ. ಗಂಧದ ಗುಡಿ ಸಿನಿಮಾ ಸೂಪರ್ ಹಿಟ್ ಆಗ್ತಿತ್ತು. ಗಂಧದ ಗುಡಿ ಸಿನಿಮಾ ರಾಜ್ಕುಮಾರ್ ಅವ್ರದ್ದು ಸೂಪರ್ ಹಿಟ್ಟು. ಏನು ಕಾಡುಗಳರ ವಿರುದ್ಧ ಒಬ್ಬ ಆನೆಸ್ಟ್ ಫಾರೆಸ್ಟ್ ಆಫೀಸರ್ ಹೋರಾಟದ ಕಥೆ ಅದು. ಈಗ ಪುಷ್ಪ ಸೂಪರ್ ಹಿಟ್ ಆಗುತ್ತೆ. ಫಾರೆಸ್ಟ್ ಆಫೀಸರ್ಸ್ ವಿರುದ್ಧ ಕಾಡುಗಳ ಹೋರಾಡಿ ಗೆಲ್ಲುವಂಥದ್ದು. ಒಂದು ಜನ್ರೇಷನ್ ಹಿಂದೆ ಆನೆಸ್ಟಿ ಒಬ್ಬ ಫಾರೆಸ್ಟ್ ಆಫೀಸರ್ ಹೀರೋ ಆದರೆ ಈಗ ಒಬ್ಬ ಕಾಡುಗಳನ್ನು ಹೀರೋ ಆಗಿ ತೋರಿಸ್ತೀವಿ ನಾವು. ಹಿಂಗ್ಯಾಕಾಯ್ತು ಅಂದ್ರೆ ಸಮಾಜ ಹಂಗಾಗಿದೆ. ಬಟ್ ಹಾನೆಸ್ಟಿಯನ್ನು ಎತ್ತಿ ಹಿಡಿಯೋರು ಯಾರು ಸರ್ ಈಗ ಹಾಗಾದರೆ? ಅರಿ ಸಮಾಜದಲ್ಲಿ ಬರಬೇಕಾಗಿರುವ ಪರಿವರ್ತನೆ ಅದು. ನೀವು ಯಾರೋ ಒಬ್ಬ ವ್ಯಕ್ತಿ ಬಂದು ಎಲ್ಲವನ್ನೂ ಏಕಕಾಲದಲ್ಲಿ ಬದಲಾವಣೆ ಮಾಡಿ ಎಲ್ಲ ಮನಸ್ಥಿತಿಗಳನ್ನು ಬದಲಿಸಿ ಬಿಡ್ತಾರೆ, ಹಂಗಾಗೋದಿಲ್ಲ ಅದು. ಎಲ್ಲೋ ಒಂದಷ್ಟು ಥಾಟ್ಸ್ ಶುರುವಾಗಬೇಕು. ಈಗ ನನಗೆ ನನ್ನ ಮಕ್ಕಳಿಗೆ 5 ವರ್ಷ. ನಾನು ಹೋಮ್ ಸ್ಕೂಲಿಂಗ್ ಬಗ್ಗೆ ಯೋಚನೆ ಮಾಡಿದ್ದೆ. ಮಕ್ಕಳನ್ನ ಶಾಲೆ ಕಳಿಸ್ಬಾರ್ದು ಅಂತ. ನಾನು ಅದಕ್ಕೆ ಇದನ್ನು ಮಾಡಬಹುದಾ ಅಂತ ಅನೇಕ ಈ ಹೋಮ್ ಸ್ಕೂಲಿಂಗ್ ಮಾಡ್ತಾ ಇರೋ ಪೇರೆಂಟ್ಸನ್ನು ಭೇಟಿ ಆದ್ವಿ. ಅವ್ರು ಹೆಂಗೆ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಎಷ್ಟೋ ಹೊಸ ವಿಷಯಗಳು ಗೊತ್ತಾದವು. ಅನೇಕ ಜನ ಇದ್ದಾರೆ. ಈ ನಾನು ಹೋಗಿರಲಿಲ್ಲ, ನನ್ನ ಹೆಂಡತಿ ಹೋಗಿದ್ದರು. ಲೇಪಾಕ್ಷಿ ಹತ್ರ ಒಂದು 12 ಎಕರೆ ಜಾಗದಲ್ಲಿ ಒಂದು 10-12 ಕುಟುಂಬಗಳು ಬದುಕ್ತಾ ಇದ್ದಾವೆ. ಮಕ್ಕಳನ್ನು ಅಂದರೆ ಶಾಲೆ ಕಳಿಸೋದಿಲ್ಲ ಅವರು. ಈ 10-12 ಎಕರೆಯ ಪರಿಸರದಲ್ಲಿ ಏನೇನು ಕಲಿಸೋದಕ್ಕಾಗತ್ತೆ, ಅವ್ರನ್ನ ಹೊರಗಡೆ ಕರ್ಕೊಂಡೋಗಿ ಏನೇನು ಕಲಿಸ್ಬೋದು. ಉಳಿದೆಲ್ಲ ಮಕ್ಕಳಿಗಿಂತಲೂ ಅಷ್ಟೇ ಬ್ರೈಟ್, ಉಳಿದೆಲ್ಲ ಮಕ್ಕಳು ಅಷ್ಟೇ ಬ್ರೈಟ್ ಇದ್ದಾರೆ ಅವರು. ಆ ಮಕ್ಕಳ ಕಾನ್ಫಿಡೆನ್ಸು, ಕಮ್ಯುನಿಕೇಷನ್ ಸ್ಕಿಲ್ಲು ನೋಡಿದ್ರೆ ಖುಷಿ ಆಗುತ್ತೆ. ಇಟ್ಸ್ ಅ ನ್ಯೂ ಥಾಟ್ ಅಷ್ಟೇ. ವೈ ನಾಟ್? ನೀವೊಬ್ಬ ಖಾಸಗಿ ನೌಕರಿಯಲ್ಲಿರುವಂಥವ್ರು. ಸೊ ನನ್ನ ಕ್ವೆಶನ್, ಸರ್ಕಾರಿ ನೌಕರಿ ಒಳ್ಳೆಯದಾ ಅಥವಾ ನೀವಿರುವಂತಹ ಖಾಸಗಿ ನೌಕರಿ ಒಳ್ಳೆಯದಾ ಅಥವಾ ಸ್ವ ಉದ್ಯೋಗ ಒಳ್ಳೆಯದಾ? ಓಕೆ, ಯಾವುದು ನಿಮಗೆ ಯಾವುದು ಒಳ್ಳೆಯದು ಅಂತ ನಾನು ತೀರ್ಪು ಕೊಡೋಕ್ಕಾಗೋದಿಲ್ಲ, ಕೊಡಬಾರ್ದು. ನಾನು ಯಾವ ಮಾರ್ಗದಲ್ಲಿ ಹೋದರೆ ಏನೇನಾಗುತ್ತೆ ಅಂತ ಹೇಳಬಲ್ಲೆ ಅಷ್ಟೇ, ನನ್ನ ಅನುಭವದ ಆಧಾರದ ಮೇಲೆ. ನಾನು ತೀರ್ಪು ಕೊಡಬಾರ್ದು. ಈಗ ಸರ್ಕಾರಿ ನೌಕರಿಗೆ ಮಾಡಬೇಡಿ, ಇಟ್ ಈಸ್ ನಾಟ್ ಅ ಜನರಲ್ ಸ್ಟೇಟ್ಮೆಂಟ್. ಸರ್ಕಾರಿ ನೌಕರಿ ಆತ್ಮಹತ್ಯೆ, ಇಟ್ ಈಸ್ ನಾಟ್ ಅ ಜನರಲ್ ಸ್ಟೇಟ್ಮೆಂಟ್. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋದಂತಹ ಮೊಟ್ಟ ಮೊದಲ ಭಾರತೀಯ ಶುಭಾಂಶು ಶುಕ್ಲಾ ಇವತ್ತು ವಾಪಸ್ ಬರ್ತಿದ್ದಾರೆ. ಈಸ್ ಅ ಸರ್ಕಾರಿ ನೌಕರ ಅವರು ಅಲ್ವಾ? ಇಂಡಿಯನ್ ಏರ್ಫೋರ್ಸ್ನಲ್ಲಿ ಪೈಲಟ್ ಅವರು. ನಿಮಗೆ ಹಾಗಿದ್ರೆ ಸರ್ಕಾರಿ ನೌಕರಿ ಆತ್ಮಹತ್ಯೆ ಅನ್ನೋದಾದ್ರೆ ಶುಭಾಂಶು ಶುಕ್ಲಾ ತಪ್ಪು ಮಾಡಿದ್ರಾ? ಅಲ್ವಾ? ಹಂಗಲ್ಲ ಅದು. ಅಂದರೆ ಯು ಶುಡ್ ನಾಟ್ ಜನರಲೈಸ್ ಇಟ್. ಕೆಲವೊಂದಷ್ಟು ನಮ್ಮ ಜೀವನದ ಸ್ಪೆಸಿಫಿಕ್ ಗುರಿಗಳಿರ್ತವೆ. ಭಾರತದಲ್ಲಿ ಇವತ್ತಿನ ಮಟ್ಟಿಗೆ ಆಸ್ಟ್ರೋನಾಟ್ ಆಗಬೇಕು ಅನ್ನುವ ಕನಸು ಕಟ್ಕೊಂಡವ್ರಿಗೆ ಇಸ್ರೋ ಬಿಟ್ಟರೆ ಬೇರೆ ಏನು ಆಪ್ಷನ್ ಇಲ್ಲ. ಇನ್ನು 20 ವರ್ಷ ಆದಮೇಲೆ ಏನಾಗುತ್ತೋ ಗೊತ್ತಿಲ್ಲ ನನಗೆ. ಖಾಸಗಿ ಕಂಪನಿಗಳು ನಾವು ರಾಕೆಟ್ ಹಾರಿಸ್ತೀವಿ ಅಂತ ಬರ್ಬೋದು. ನಾನು ಆಸ್ಟ್ರೋನಾಟ್ ಆಗ್ತೀನಿ ಅಂದ್ಕೊಂಡವ್ರಿಗೆ ಇಸ್ರೋ ಬಿಟ್ಟರು ಬೇರೆ ಆಪ್ಷನ್ ಇಲ್ಲ. ಗೋ ಫಾರ್ ಇಟ್ ಅಲ್ವಾ? ನಾನು ಜೀವನದಲ್ಲಿ ಅಪ್ಲಿಕೇಶನ್ ಹಾಕಿರುವ ಏಕೈಕ ಸರ್ಕಾರಿ ನೌಕರಿ ಏರ್ಫೋರ್ಸ್ಗಾಗಿತ್ತು. ನಂಗೆ ಏರ್ಫೋರ್ಸ್ ಪೈಲಟ್ ಆಗಬೇಕು ಅಂತ ಭಾಳ ಆಸೆ ಇತ್ತು. ನಾನು ಫೈಟರ್ ಜೆಟ್ ಹಾರಿಸ್ಬೇಕು ಅಂದರೆ ನಾನು ಸರ್ಕಾರಿ ನೌಕರಿಗೆ ಹೋಗ್ಬೇಕು. ನಾನೇನೋ ಕಮರ್ಷಿಯಲ್ ಪೈಲಟ್ ಆಗ್ಬೇಕಂದ್ರೆ ಏನೋ ಪ್ರೈವೇಟಾಗಿ ಏನೋ ಮಾಡ್ಬೋದು. ಫೈಟರ್ ಜೆಟ್ ನಾನು ಹಾರಿಸ್ಬೇಕು ಅಂದರೆ ಸರ್ಕಾರಿ ನೌಕರಿಗೆ ಹೋಗ್ಬೇಕು. ಹಾಗೆ ಈಗ IAS ನಾನೇನೋ ಸಂಶೋಧನೆ ಮಾಡ್ಬೇಕಪ್ಪ, ಸರ್ಕಾರಿ ನೌಕರಿ. ನಿಮ್ಮ ಜೀವನದ ಗುರಿ ಅದಕ್ಕಿದ್ರೆ ಡೆಫಿನೆಟ್ಲಿ ಹೋಗಬೇಕು. DRDOನಲ್ಲಿ ನನಗೇನೋ ನನ್ನ ಕಾಂಟ್ರಿಬ್ಯೂಷನ್ ಕೊಡಬೇಕು, ಅಲ್ಲಿ ನಾನು ವಿಜ್ಞಾನಿ ಆಗಬೇಕು, ಸರ್ಕಾರಿ ನೌಕರಿ ಅದು. ಹಾಗೆ ಸ್ಪೆಸಿಫಿಕ್ ಕನಸುಗಳಿದ್ದಾಗ ಆ ಕನಸುಗಳ ಹಿಂದೆ ಹೋಗೋದು ತಪ್ಪಲ್ಲ. ಸ್ಪೆಸಿಫಿಕ್ ಕನಸುಗಳು, ನೀನು ಏರ್ಫೋರ್ಸ್ ಪೈಲಟ್ ಆಗಬೇಕು, ಇಸ್ರೋ ಸೈಂಟಿಸ್ಟ್ ಆಗಬೇಕು, IAS ಸಂಶೋಧನೆ ಮಾಡಬೇಕು, DRDOನಲ್ಲಿ ಸೇರಿಕೊಳ್ಳಬೇಕು, ಅವೆಲ್ಲವೂ ಸರ್ಕಾರಿ ನೌಕರಿಗಳಾದರೂ ಕೂಡ ಅವು ನಿಮ್ಮ ಕನಸು, ನಿಮ್ಮ ಪ್ಯಾಷನ್ಗೆ ಸಂಬಂಧಿಸಿದ್ದಾದ್ದರಿಂದ ಅಲ್ಲಿಗೆ ಹೋಗಬೇಕು. ನಾನು ಹೇಳೋದು ಸರ್ಕಾರಿ ನೌಕರಿ ಸಿಗಬೇಕು ಅನ್ನುವ ಕಾರಣಕ್ಕಾಗಿ ನಾನೇನೋ ಕೈಯಲ್ಲಿ ಡಿಗ್ರಿ ಮತ್ತು ಮಾರ್ಕ್ಸ್ ಕಾರ್ಡ್ ಹಿಡ್ಕೊಂಡು ಕೂತ್ಕೊಂಡು ಪೊಲೀಸ್ ಕಾನ್ಸ್ಟೇಬಲ್ಗೆ ಅರ್ಜಿ ಕರೆದ್ರು ಹಾಕ್ತೀನಿ, PDOಗೆ ಅರ್ಜಿ ಕರೆದ್ರು ಹಾಕ್ತೀನಿ, ಸ್ಕೂಲ್ ಟೀಚರಿಗೆ ಅರ್ಜಿ ಕರೆದ್ರು ಹಾಕ್ತೀನಿ, ಇನ್ನೆಲ್ಲೋ FDAಗೆ ಅರ್ಜಿ ಕರೆದ್ರು, SDAಗೆ ಅರ್ಜಿ ಕರೆದ್ರು, ಬಂದಿರುವ ಅಪ್ಲಿಕೇಶನ್ಗೆಲ್ಲ ಬಂದಿರುವ ಕಾಲ್ಫಾರ್ಗೆಲ್ಲ ಅಪ್ಲಿಕೇಶನ್ ಹಾಕ್ಕೊಂಡು ಎಕ್ಸಾಮ್ ಬರ್ಕೊಂಡು ಹಾಗೆ ಗುರಿಗಳಿಲ್ಲದ ಜೀವನ ಮಾಡಬೇಡಿ ಅಂತ ನಾನು ಹೇಳಿದ್ರ ಅರ್ಥ. ಅವಾಗ ಸರ್ಕಾರಿ ನೌಕರಿ ಬೆಟ್ರಾ, ಖಾಸಗಿ ನೌಕರಿ ಬೆಟ್ರಾ, ವ್ಯಾಪಾರ ಬೆಟ್ರಾ ಅನ್ನೋ ಪ್ರಶ್ನೆಗೆ ಹಾಗೆ ಇದಮ್ ಮಿಥಮ್ ಅಂತ ಉತ್ತರ ಹೇಳೋದಕ್ಕಾಗೋದಿಲ್ಲ. ಸ್ಪೆಸಿಫಿಕ್ ಆಗಿದ್ದಾಗ ಸ್ಪೆಸಿಫಿಕ್. ಈಗ ತುಂಬ ಚೆನ್ನಾಗಿ ಓದುವವರನ್ನು ನೀವು ಡಿಸ್ಕರೇಜ್ ಮಾಡ್ತೀರಿ ಅನ್ನೋದಿದ್ದರೆ, ಯಾರಿಗೂ ಡಾಕ್ಟರ್ ಆಗಬೇಕು ಅನ್ನೋದೇ ಪ್ಯಾಷನ್ ಆಗಿದ್ದಾಗ ತುಂಬ ಚೆನ್ನಾಗಿ ಓದಬೇಕಾಗತ್ತೆ ಅವರು ಅಲ್ವಾ? ಡಾಕ್ಟರ್ ಆಗಬೇಕು ಅನ್ನೋದೇ ಪ್ಯಾಷನ್ ಆಗಿದ್ದಾಗ, ನ್ಯಾಷನಲ್ ಲಾ ಸ್ಕೂಲ್ನಲ್ಲಿ ಲಾ ಓದಬೇಕು ಅನ್ನುವಂಥದ್ದೇ ಗುರಿಯಾಗಿದ್ದಾಗ ತುಂಬ ಚೆನ್ನಾಗಿ ಓದಬೇಕಾಗತ್ತೆ. ಹಾಗೆ ಸೊ ಅಂಥವರು ಯಾಕೆ ಓದ್ತಾ ಇದ್ದೀರಿ ಅನ್ನೋದು ಪ್ರಶ್ನೆ ಅಲ್ಲ. ಅಲ್ಲಿ ಕನಸುಗಳು ಸ್ಪೆಸಿಫಿಕ್ ಆಗಿರಬೇಕು.
ಈಗ ಸರ್ಕಾರಿ ನೌಕರಿಯಲ್ಲಿ ಗ್ರೋತ್ ಪರ್ಸ್ಪೆಕ್ಟಿವ್ ಹೆಂಗಿರುತ್ತೆ, ಖಾಸಗಿ ನೌಕರಿಯಲ್ಲಿ ಗ್ರೋತ್ ಪರ್ಸ್ಪೆಕ್ಟಿವ್ ಹೆಂಗಿರುತ್ತೆ ಅಂತ ಹೇಳಿದೆ ನಾನು. ಸರ್ಕಾರಿ ನೌಕರಿ ಯಾವುದೇ ಸರ್ಕಾರಿ ನೌಕರಿಗಿಂತ ಖಾಸಗಿಯಲ್ಲಿ ಅವಕಾಶಗಳು ಜಾಸ್ತಿ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ವ್ಯಾಪಾರ, ಇಟ್ ಈಸ್ ಆಲ್ ವಾಟ್ ಈಸ್ ಯುವರ್ ಡಿಫೈನ್ ಯುವರ್ ಹ್ಯಾಪಿನೆಸ್ ಅನ್ನೋದು ಬಹಳ ಮುಖ್ಯ. ನನ್ನ ಜೀವನದಲ್ಲಿ ಯಾವುದರಲ್ಲಿ ಖುಷಿ ಸಿಗುತ್ತೆ ಅಂತ. ಈಗ ಜೀವನದಲ್ಲಿ ದುಡ್ಡು ಮಾಡಿ ಅಂದರೆ ನಾನು ಶ್ರೀಮಂತನಾಗಬೇಕು ಅನ್ನುವುದು ಕನಸಾಗಿದ್ದರೆ ಮತ್ತದು ತಪ್ಪು ಕನಸಲ್ಲ, ಡೆಫಿನೆಟ್ಲಿ ತಪ್ಪು ಕನಸಲ್ಲ ಅದು. ಏನೋ ಅಂದರೆ ನಾನು ಶ್ರೀಮಂತನಾಗಬೇಕು, ನಾನು ಒಳ್ಳೆ ಕಾರಲ್ಲಿ ಓಡಾಡಬೇಕು, ಒಳ್ಳೆ ಮನೆ ಕಟ್ಟಿಸ್ಕೋಬೇಕು ಅಂತ ಏನು ಕನಸು ಕಂಡುಬಿಟ್ರೆ ಅವನೇನೋ ಕೆಟ್ಟ ಮನುಷ್ಯ ಅಂತ ಅಲ್ಲ ಅದು. ಆದರೆ ನನಗೆ ವೈಯಕ್ತಿಕವಾಗಿ ನನಗೆ ದುಡ್ಡು ಅರ್ಥ ಆಗೋದಿಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಮನಿ. ನನಗೆ ವ್ಯಾಪಾರ ಮಾಡೋದಕ್ಕೆ ಬರೋದಿಲ್ಲ, ನನಗೆ ಸೆಟ್ ಆಗೋದಿಲ್ಲ, ಮಾರ್ಗ ಸೆಟ್ ಆಗೋದಿಲ್ಲ ನನಗೆ. ನನ್ನ ಮನಸ್ಥಿತಿ ಹೆಂಗಿದೆ ಅಂದರೆ, ನಾನು ತಿಂಗಳಿಗೆ ಸಂಬಳ ಬರುತ್ತೆ, ಅದರ 2 ಸಂಬಳಗಳ ಮಧ್ಯದ ಅವಧಿಯಲ್ಲಿದೆಯಲ್ಲ, ಆ ಅವಧಿಯನ್ನು ಓದ್ಕೊಂಡು ಮಾತಾಡಿಕೊಂಡು ಸುತ್ತಾಡಿಕೊಂಡು ಕಳೆಯುವಂಥದ್ದು ನನ್ನ ಸ್ವಭಾವ. ಅದು ನಂಗೆ ನಾಳೆ ಚಾನಲ್ ಓಪನ್ ಮಾಡಿರಿ, ಸ್ವಂತ ಚಾನಲ್ ಮಾಡಿ ಬಿಸ್ನೆಸ್ ಮಾಡಿ ಅಂತಂದರೆ ಅದರಲ್ಲಿ ಮತ್ತೆ ಎಷ್ಟು ಸೇಲ್ ಆಯಿತು, ಎಷ್ಟು ದುಡ್ಡು ಬಂತು, ಸಂಬಳ ಹೋಯ್ತಾ, ನನಗದು ಅರ್ಥ ಆಗೋದಿಲ್ಲ. ಅದರಿಂದ ನಾನು ಆ ಕಡೆ ಹೋಗೋದಿಲ್ಲ. ಯಾವುದು ಒಳ್ಳೆಯದು, ಸರ್ಕಾರಿ ನೌಕರಿ ಒಳ್ಳೆಯದಾ, ಖಾಸಗಿ ನೌಕರಿ ಒಳ್ಳೆಯದಾ, ವ್ಯಾಪಾರ ಒಳ್ಳೆಯದಾ, ಅದನ್ನು ತೀರ್ಮಾನಿಸಬೇಕಾದಂಥವ್ರು ನೀವು ತೀರ್ಮಾನಿಸಬೇಕು. ತುಂಬ ಜನ ಕೇಳ್ತಾರೆ, ಸ್ಪೆಷಲಿ ವಿದ್ಯಾರ್ಥಿನಿಯರು, ಏನು ಮಾಡಿದ್ರೆ ಸ್ಕೋಪ್ ಇದೆ ಅಂತ. ಏನು ಮಾಡಿದ್ರೆ ಸ್ಕೋಪ್ ಇದೆ, ಏನು ಮಾಡಿದ್ರೆ ಸ್ಕೋಪ್ ಇದೆ, ಏನು ಮಾಡಿದ್ರೂ ಸ್ಕೋಪ್ ಇದೆ, ಬಟ್ ಚೆನ್ನಾಗಿ ಮಾಡಬೇಕು ಅಂತಷ್ಟೇ. ಚೆನ್ನಾಗಿ ಏನನ್ನು ಮಾಡಿದರೂ ಸ್ಕೋಪ್ ಇದೆ. ಈಗ ರೈತರ ಆತ್ಮಹತ್ಯೆ ಹೆಚ್ಚು ಕಡಿಮೆ ಪ್ರತಿದಿನ ಪೇಪರ್ಗಳಲ್ಲಿ ಓದ್ತೀವಿ. ಅದೆಲ್ಲದರ ಮಧ್ಯದಲ್ಲಿ ಅತ್ಯುತ್ತಮ ಕೃಷಿ ಮಾಡಿಕೊಂಡು ಅವ್ರ ಹತ್ರ ಜರ್ನಲಿಸ್ಟ್ಗಳು ಬರ್ತಾರೆ, ಕೃಷಿ ವಿಜ್ಞಾನಿಗಳು ಹೋಗ್ತಾರೆ, ದೇಶ ವಿದೇಶಗಳಿಂದ ಜನ ಬಂದು ಇದನ್ನ ಹೆಂಗೆ ಮಾಡಿದ್ರಿ ಅಂತ ಕೇಳ್ತಾರೆ. ಆ ಥರ ಕೃಷಿ ಮಾಡೋರಿಲ್ವಾ? ಆತ್ಮಹತ್ಯೆ ಮಾಡಿಕೊಳ್ತಾ ಇರುವ ರೈತರ ಮಧ್ಯದಲ್ಲಿ ಅತ್ಯುತ್ತಮ ಕೃಷಿ ಮಾಡಿಕೊಂಡು ಜೀವನದಲ್ಲಿ ಸಾಧಿಸಿದಂಥವ್ರಿದ್ದಾರಾ? ಅವ್ರು ಹಂಗಿದ್ರೆ ಕೃಷಿಗೆ ಸ್ಕೋಪ್ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವ ರೈತನನ್ನು ನೋಡಿದ್ರೆ ಯಾರು ಕೃಷಿ ಕಡೆ ಹೋಗಬಾರ್ದಪ್ಪ. ಬಟ್ ಇಷ್ಟು ಚೆನ್ನಾಗಿ ಕೃಷಿ ಮಾಡಿಕೊಂಡು ಕಾರ್ಪೊರೇಟ್ ಸ್ಟೈಲ್ನಲ್ಲಿ ಬಿಸ್ನೆಸ್ಸನ್ನು ಎಕ್ಸ್ಪ್ಲೇನ್ ಮಾಡೋ, ಕೃಷಿಯನ್ನು ಬಿಸ್ನೆಸ್ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋರನ್ನು ನೋಡಿದಾಗ ಕೃಷಿಗೆ ಸ್ಕೋಪ್ ಇದೆ ಅನ್ಸೋದಿಲ್ವಾ? ಸ್ಕೋಪ್ ಇಲ್ಲದೇ ಇರುವಂಥದ್ದು ಏನೂ ಇಲ್ಲ. ಆದರೆ ಅದನ್ನೇ KRS ಕಟ್ಟುವುದನ್ನು ಶುರು ಮಾಡೋದಕ್ಕಿಂತ ಸ್ವಾಮಿ ನಿರ್ಭಯಾನಂದರು ಹೇಳಿದ ಕಥೆ ಇದು. KRS ಕಟ್ಟೋದು ಶುರು ಮಾಡೋದಕ್ಕಿಂತ ಮುಂಚೆ ವಿಶ್ವೇಶ್ವರಯ್ಯನವರು ಎಲ್ಲ ಇಂಜಿನಿಯರ್ಗಳ ಒಂದು ಸಭೆ ಕರೆದಿದ್ರಂತೆ. ಆ ಸಭೆಯಲ್ಲಿ ಹೇಳಿದ್ರಂಥವ್ರು, ಐ ಮೇ ಆಸ್ಕ್ ಯು ಟು ಸ್ವೀಪ್ ಸರ್ಟನ್ ಕಾರ್ನರ್ ಆಫ್ ಮೈ ಆಫೀಸ್, ಯು ಸಿ ಟು ಇಟ್ ದಟ್ ಇಟ್ ಈಸ್ ದಿ ಬೆಸ್ಟ್ ಸ್ವೆಪ್ಟ್ ಇನ್ ದ ವರ್ಲ್ಡ್ ಅಂತ. ನಾನು ಆವಾಗ ತಮಾಷೆಗೆ ಹೇಳ್ತಿರ್ತೀನಿ, ಕಳ್ಳ ಆಗಬೇಕು ಅಂತ ನಿರ್ಧಾರ ಮಾಡಿದ್ರೆ ವೀರಪ್ಪನಂಥ ಕಳ್ಳನೇ ಆಗಬೇಕು ಅಂತ ಅಲ್ವಾ? ಏನು ಸಣ್ಣ ಪುಟ್ಟ ಮಾಡ್ಕೊಂಡಿರ್ತೀನಿ ಅವರಲ್ಲ, ಹಂಗದು. ನೀವು ಯಾವ ಕ್ಷೇತ್ರದಲ್ಲಿ ಹೋಗ್ತೀರೋ ಆ ಕ್ಷೇತ್ರದಲ್ಲಿ ನಾನು ಅತ್ಯುತ್ತಮವಾದದ್ದನ್ನು ಮಾಡ್ತೀನಿ. ಅಂಥವ್ರು ತುಂಬ ಜನ ಇದ್ದಾರೆ. ಈ ತಂಬುಳಿ ಮನೆ ಅಂತ ಒಂದು ಮಾಡಿದರೆ ಯಾರೋ, ನಾನು ಹೋಗಿಲ್ಲ, ಅಲ್ಲಿ ಹೋಗ್ಬೇಕು. ವಾಟ್ ಈಸ್ ತಂಬುಳಿ? ಹವ್ಯಕರ ಮನೆಗಳಲ್ಲಿ ಮನೆಯ ಸುತ್ತಲೂ ಇರೋ ಪರಿಸರ, ಕಾಡಿನಲ್ಲಿ ಏನೇನು ಸೊಪ್ಪು ತರಕಾರಿ ಬೆಳೆಯುತ್ತೋ ಅದನ್ನು ತಗೊಂಬಂದು ಒಂದು ಮಾಡಿ ಅನ್ನಕ್ಕೊಂದು ಪದಾರ್ಥ. ಯಾವನೋ ಒಬ್ಬ ಪುಣ್ಯಾತ್ಮ ನಮ್ಮ ಮನೇಲಿ 8 ತಂಬುಳಿ ಮಾಡ್ತಾರಂದರೆ ಒಟ್ಟು ಎಷ್ಟು ತಂಬುಳಿ ಇರ್ಬೋದು ಅಂತ ಹುಡುಕಿದ್ರಲ್ಲ. ಹುಡುಕಿದ್ರು, ಅವ್ರಿಗೊಂದಷ್ಟು ತಂಬುಳಿಗಳ ಲಿಸ್ಟ್ ಸಿಕ್ತು, 30 ಸಿಕ್ತು, 40 ಸಿಕ್ತು. ಆ ಎಲ್ಲವನ್ನೂ ತಂದು ಒಂದು ಕಡೆ ಮಾಡಿ ಅದನ್ನು ಒಂದು ಕಪ್ಪಿಗೆ ಜಾರಿಗೆ ಹಾಕಿ ಕೊಟ್ಟು ಅದಕ್ಕಿಂತಷ್ಟು ಚಾರ್ಜ್ ಮಾಡ್ಬೋದು ಅನ್ನೋ ಐಡಿಯಾ ಒಬ್ಬನಿಗೆ ಬಂತ. ಸ್ಕೋಪ್ ಯಾವುದಕ್ಕಿದೆ ಅಂದರೆ ತಂಬುಳಿ ಮಾಡೋದಕ್ಕೂ ಸ್ಕೋಪ್ ಇದೆ ಅಲ್ವಾ? ನಾನು ಮನೆ ಕಟ್ಟಿಸ್ತಾ ಇದ್ದೀನಿ, ನನಗೆ ಅಥನಗುಡಿ ಟೈಲ್ಸ್ ಬೇಕಾಗಿತ್ತು. ಅಥನಗುಡಿ ಟೈಲ್ಸ್ ಸಮಸ್ಯೆ ಏನಂದರೆ ನೀವು ಅಲ್ಲಿಗೆ ಹೋಗ್ಬೇಕು, ಅಲ್ಲೆಲ್ಲೋ ಗುಡಿ ಕೈಗಾರಿಕೆ ರೀತಿಯಲ್ಲಿ ಮಾಡ್ತಿರ್ತಾರೆ. ಅವ್ರಿಗೊಂದಷ್ಟು ಆರ್ಡರ್ ಕೊಟ್ಟರೆ, ಒಂದು 60 ರೂಪಾಯಿ ಸ್ಕ್ವೇರ್ ಫೀಟ್ ಏನೋ ಒಂದು ಆರ್ಡರ್ ಕೊಟ್ಟರೆ, ಅವ್ರು ನಾವು ಹೆಂಗೆ ಹೇಳ್ತೀವಿ, ಕಲರ್ ಹೇಳ್ತೀವಿ, ಅದನ್ನು ಮಾಡಿ ನಮಗೊಂದು ಹಾಕಿ ಕಳಿಸ್ತಾರೆ. ಅದು ಬಂದು ನಮ್ಮ ಮನೆಗೆ ಮುಟ್ಟೋ ಅಷ್ಟರಲ್ಲಿ ಒಡೆದೋಗಿರುತ್ತೆ, ಕೆಲವೊಂದಷ್ಟು ಡ್ಯಾಮೇಜ್ ಆಗಿರುತ್ತೆ. 100 ಕಳಿಸಿದ್ರೆ ಎಷ್ಟು ಡ್ಯಾಮೇಜ್ ಆಗಿರುತ್ತೋ ಲೆಕ್ಕಕ್ಕಿಲ್ಲ. ಇದು ಸಮಸ್ಯೆ ಇಷ್ಟೆಲ್ಲ. ಮತ್ತು ಇದನ್ನ ಹೆಂಗೆ ಸಾಲ್ವ್ ಮಾಡಬೇಕು? ನನಗೆ ನನ್ನ ಮನೆಗೆ ಅಥನಗುಡಿ ಟೈಲ್ಸೇ ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೆ. ಹೆಂಗೆ ಇದಕ್ಕೆ ಏನು ಮಾಡಬೇಕು ಅಂತ. ದೆನ್ ಒಬ್ಬರು ಬೆಂಗಳೂರಿನಲ್ಲಿರೋ ಒಂದು ನಮ್ಮ ಆರ್ಕಿಟೆಕ್ಟ್ ಹೇಳಿದ್ರು, ಬೆಂಗಳೂರು ಹೆಣ್ಣೂರಲ್ಲಿ ಒಂದು ಕಂಪ್ನಿ ಇದೆ, ಹೋಗಿ ಅಲ್ಲಿ ಅಂತ. ಅಲ್ಲಿಗೆ ಹೋದೆ ನಾನು. ಅಥೆಂಟಿಕ್ ಅಥನಗುಡಿ ಟೈಲ್ಸೇ ಕೊಡ್ತೀವಿ ಅಂದರು ಅವರು. ಅವರು ಮೂಲತಃ ಅಥನಗುಡಿ ಅವರು, ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದಾರೆ. ಏನು ಯೋಚನೆ ಮಾಡಿದ್ರು ಅವರು, ನಮ್ಮ ಊರಿನ ಅಥನಗುಡಿ ಟೈಲ್ಸನ್ನು ನಮ್ಮ ಊರಿನ 100 ಕಿಲೋಮೀಟ್ರ್ ಸುತ್ತಳತೆಯಲ್ಲಿ ಹಾಕ್ತಾರೆ, ವರ್ಷಗಟ್ಟಲೆ ಬಹಳ ಚೆನ್ನಾಗಿದ್ದಾವೆ, ಅರಮನೆಗಳಿಗೆಲ್ಲ ಹಾಕಿದ್ದಾರೆ ಅವುಗಳನ್ನು. ಇದನ್ನ ಇಟ್ಕೊಂಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಾ ಅಂತ ಯೋಚನೆ ಮಾಡಿದ್ರು ಅವರು. ಅವ್ರೇನು ಮಾಡ್ತಾರೆ, ಅಥನಗುಡಿಯಿಂದ ಟೈಲ್ಸ್ಗಳನ್ನು ತರಿಸ್ತಾರೆ,
ಫಸ್ಟ್ ಆಫ್ ಆಲ್ ಅವರು ಹೇಳಿ ಮಾಡಿಸ್ತಾರೆ. ಯತನಗುಡಿ ಟೈಲ್ಸ್ ಹೆಂಗಾಗುತ್ತೆ ಅಂದರೆ, ಬೆಳಗ್ಗೆ ಮಾಡೋದಕ್ಕೆ ಶುರು ಮಾಡಿದ್ರೆ ಅವರೊಂದು ಅಂದಾಜಿನ ಮೇಲೆ ಬಣ್ಣಗಳನ್ನು ಹಾಕ್ತಿರ್ತಾರೆ. ಬೆಳಗ್ಗೆ ಮಾಡೋ ಟೈಲ್ಗೂ ಸಂಜೆ ಮಾಡೋ ಟೈಲ್ಗೂ ವ್ಯತ್ಯಾಸಗಳು ಭಾಳ ಇರುತ್ತೆ. ಬೆಳಗ್ಗೆ ಮಾಡೋ ಕ್ವಾಲಿಟಿ ಸಂಜೆ ಮಾಡೋ ಕ್ವಾಲಿಟಿಗೆ ಬರೋದಿಲ್ಲ. ಇವರು ಅದನ್ನು ಸರಿ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರು. ಎಷ್ಟು ಬಣ್ಣ ಹಾಕಬೇಕು ಅನ್ನೋದಕ್ಕೊಂದು ಕ್ಯಾಲ್ಕುಲೇಷನ್ ಕೊಟ್ಟರು. ಮಧ್ಯಾಹ್ನದ ನಂತರ ಒಂದು ಮಾಡೋದು ಬೇರೆ ಬ್ಯಾಚ್ ಮಾಡಿದ್ರು. ಸೊ ಸಿಮಿಲಾರಿಟಿ ಬರೋ ರೀತಿ ಏನೇನು ವ್ಯವಸ್ಥೆ ಮಾಡಬೇಕು ಮಾಡಿದ್ರು. ಆ ಟೈಲ್ಗಳನ್ನು ಬೆಂಗಳೂರಿಗೆ ತರಿಸ್ಕೊತಾರೆ ಅವರು. ಬೆಂಗಳೂರಿಗೆ ತರಿಸ್ಕೊಂಡು ಯಾವುದ್ಯಾವ್ದು ಒಡೆದು ಹೋಗಿದೆಯಲ್ಲ ಅವುಗಳನ್ನು ಪ್ರತ್ಯೇಕ ಮಾಡಿ ಎಸ್ದು ಬಿಡ್ತಾರೆ. ಚೆನ್ನಾಗಿರೋದ್ರ ಮಧ್ಯದಲ್ಲಿ ಒಂದೇನೋ ಒಡಿಯದೇರಿ ಇರುತ್ತಿರಲಿಲ್ಲ, ಥರ್ಮೋಕಾಲ್ ಥರದ್ದು ಹಾಕಿ ಪ್ಯಾಕ್ ಮಾಡ್ತಾರೆ. ಪ್ಯಾಕ್ ಮಾಡಿ ಬೈಂಡ್ ಮಾಡಿ ತಮ್ಮ ನೇಮ್ ಹಾಕ್ತಾರೆ ಅದ್ರ ಮೇಲೆ. ನಾನು ಅಥನಗುಡಿಗೆ ಹೋಗಿ ಆರ್ಡರ್ ಕೊಟ್ಟು ತೊಗೊಂಡಿದ್ರೆ 60 ರೂಪಾಯಿಗೆ ಸಿಗೋ ಟೈಲು ಇವ್ರ ಹತ್ರ 180 ರೂಪಾಯಿ. ಬಟ್ ಇವರೇನೆಂದರೆ ಆ ಕ್ವಾಲಿಟಿ ಕೊಡ್ತೀವಿ ಅಂತಾರೆ. ಎಲ್ಲ ಟೈಲ್ಸು ಸೇಮ್ ಕಲರ್ ಕಾಂಬಿನೇಷನ್ ಇರುತ್ತೆ. ನಿಮ್ಮ ಸೈಟಿಗೆ ಬಂದಾಗ ಹೊಡೆದಿರೋದಿಲ್ಲ. ಅವುಗಳನ್ನು ಅಂದರೆ ಹಾಕೋ ಲೇಯಿಂಗ್ ಹೆಂಗೆ ಅನ್ನೋದಕ್ಕೆ ನಾವು ಲೇಬರ್ಗಳನ್ನು ಕಳಿಸ್ಕೊಡ್ತೀವಿ ನಿಮಗೆ. 180 3 ಪಟ್ಟು ದುಡ್ಡು ಕೊಡಿ ಅಂತ. ಯಾವುದೋ ಒಬ್ಬನಿಗೆ ಅದರ ಹೊಳಿತಲ್ಲ ಇದನ್ನು ಮಾಡ್ಬೋದು ಅಂತ. ಆವಾಗ ನೀವು ಆ ರೀತಿಯ ವಿಷಯಗಳಲ್ಲಿ ತಲೆ ಓಡುತ್ತೆ ಅನ್ನೋದಾದರೆ ತಲೆ ಓಡಿಸಿ ಅದರಲ್ಲಿ. ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ ಈಗ ಒಂದು 2 ವಾರದ ಹಿಂದೆ. ಈ ಅಮೃತ್ ನೋನಿ ಅವ್ರ ಮನೆಗೆ ಊಟಕ್ಕೆ ಕರೆದಿದ್ರು. ಅಮೃತ್ ನೋನಿ ತುಂಬ ಪಾಪ್ಯುಲರ್ ಬ್ರ್ಯಾಂಡ್. ಅವ್ರಿಗೆ ಸ್ವತಃ ಅವರಿಗೆ ಹುಷಾರಿಲ್ಲದೆ ಓಡಾಡೋಕ್ಕಾಗದೆ ಮಲಗಿದಾಗ ಯಾರೋ ಬಂದು ನೋಣಿ ಹಣ್ಣಿನ ರಸ ಕುಡಿದ್ರೆ ಕಡಿಮೆ ಆಗುತ್ತೆ ಅಂದರು. ಫಸ್ಟ್ ನೋನಿ ಹಣ್ಣು ತಂದು ಅದನ್ನು ಮಾಡ್ಕೊಂಡು ಅವ್ರು ಕುಡಿದ್ರು. ಸ್ವಲ್ಪ ಬೆಟರ್ ಅನ್ನಿಸ್ತು ಅವ್ರಿಗೆ. ತಮ್ಮ ಮನೆ ಗಾರ್ಡನಲ್ಲಿ ಒಂದು 4 ಗಿಡ ಹಚ್ಕೊಂಡ್ರಪ್ಪ. ಗಿಡ ಹಚ್ಕೊಂಡು ಆ ನೋಣಿ ರಸ ಕುಡಿತಾ ನಿಧಾನಕ್ಕೆ ಎದ್ದು ಓಡಾಡೋಂಗೆ ಆಯಿತು ಅವ್ರಿಗೆ. ಇವ್ರಿಗೆ ಚೆನ್ನಾಗಾಗಿದೆ ಅಂದ್ಕೊಂಡು ಅದೇ ರೀತಿಯಾದಂಥ ಸಮಸ್ಯೆ ಇರೋರು ಅಕ್ಕಪಕ್ಕದವ್ರು ಬರೋಕ್ಕೆ ಶುರು ಮಾಡಿದ್ರು. ಇವ್ರ ಮನೆಯಲ್ಲಿ ಅದನ್ನು ಜ್ಯೂಸ್ ಮಾಡಿ ಒಂದು 5 ಲೀಟ್ರ್ ಕ್ಯಾನ್ಗೆ ಹಾಕಿ ಕೊಡೋಕ್ಕೆ ಶುರು ಮಾಡಿದ್ರು. ಅದಕ್ಕೊಂದಷ್ಟು ದುಡ್ಡು. ಆಮೇಲೆ ಎಲ್ಲ ಕೂತ್ಕೊಂಡು ಇದನ್ನೇ ಯಾಕೆ ಬಿಸ್ನೆಸ್ ಮಾಡಬಾರ್ದು ಅನ್ನಿಸ್ತು ಅವ್ರಿಗೆ. ಇವತ್ತು ಒಂದು ಎಂಪೈರ್ ರೀತಿಯಲ್ಲಿ ಕಟ್ಟಿಬಿಟ್ಟಿದ್ದಾರೆ. ಅಮೃತ್ ನೋನಿ ಈಸ್ ಅ ಬ್ರ್ಯಾಂಡ್. ನಾವು ತಮ್ಮ ಸ್ವಂತ ಅನುಭವವನ್ನು ತಗೊಂಡೋಗಿ ಅಲ್ಲಿಗೆ ನಿಲ್ಲಿಸಿದ್ರಲ್ಲ, ಆ ರೀತಿಯಾಗಿ ತಲೆ ಓಡುತ್ತೆ ಅನ್ನೋದಾದ್ರೆ ಅದನ್ನು ಮಾಡಬೇಕು. ನಾನು ಅವ್ರ ಹತ್ರನೇ ಅಂತಿದ್ದೆ, ಒಂದು ನೋನಿ ನಿಮ್ಮ ಜೀವನವನ್ನು ಎಷ್ಟು ಬದಲಿಸ್ತು. ನಮ್ಮ ಕಾಡುಗಳಲ್ಲಿ ಇನ್ನೂ ಇಂಥ ಎಷ್ಟು ಔಷಧ ಇರ್ಬೋದು ಅಂತ, ಇನ್ನೂ ಎಷ್ಟು ಇರ್ಬೋದು ಇಂಥದ್ದು. ಸೊ ಆ ರೀತಿಯ ವಿಷಯಗಳಲ್ಲಿ ತಲೆ ಓಡುತ್ತೆ ಅಂದರೆ ನಿಮಗೆ ವ್ಯಾಪಾರ ಬೆಸ್ಟು. ಡೂ ದ್ಯಾಟ್. ಸ್ಕೈ ಈಸ್ ದ ಲಿಮಿಟ್. ಎಷ್ಟಾರು ಬೆಳಿಬೋದು. ನಮ್ಮನ್ನೇ ತಾನೇ ಹೇಳಿದೆ, ಧೀರುಭಾಯಿ ಅಂಬಾನಿ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕ್ತಾ ಇದ್ದವನು ಭಾರತದ ಅತಿ ದೊಡ್ಡ ಬಿಸ್ನೆಸ್ ಎಂಪೈರ್ನ ಕಟ್ಟಿ ನಿಲ್ಲಿಸಬಹುದು ಅನ್ನೋದಾದರೆ ವಾಟ್ ಈಸ್ ಸ್ಟಾಪಿಂಗ್ ಅಸ್? ಗೌತಮ್ ಅದಾನಿ ಜೇಬ್ನಲ್ಲಿ 550 ರೂಪಾಯಿ ಇಟ್ಕೊಂಡು ಕಾಲೇಜ್ ಡ್ರಾಪ್ಔಟ್ ಆಗಿ, ಕಾಲೇಜಾ ಸ್ಕೂಲ್ ಐ ಡೋಂಟ್ ನೋ, ಡ್ರಾಪ್ಔಟ್ ಆಗಿ ಮುಂಬೈಗೆ ಬಂದವರು ಗೌತಮ್ ಅದಾನಿ. ಇವತ್ತು ಅವ್ರ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಡಿಸ್ಕಸ್ ಆಗುತ್ತೆ. ವಾಟ್ ಈಸ್ ಸ್ಟಾಪಿಂಗ್ ಯು? ಸರ್, ಆದರೂ ನೀವಿಷ್ಟೆಲ್ಲ ಹೇಳಿದ್ರು ಸ್ಟಿಲ್ ಜಾಬ್ ಸೆಕ್ಯೂರಿಟಿ ಅಂತ ಬಂದಾಗ ಗೌರ್ಮೆಂಟ್ ಜಾಬ್ ಬೆಸ್ಟ್ ಅಂತ ಅನ್ಸುತ್ತೆ. ಯಾಕಂದರೆ ಈಗ ಖಾಸಗಿ ಕೆಲಸದಲ್ಲಿ ನಿಮಗೆ ಬಹಳಷ್ಟು ಪ್ರೆಷರ್ ಇರುತ್ತೆ. ನೀವು ಅದನ್ನು ಕಂಪ್ಲೀಟ್ ಮಾಡಲೇಬೇಕಾಗತ್ತೆ. ಬಾಸಿಗೆ ಇಷ್ಟ ಆಗಲಿಲ್ಲ ಅಂದರೆ ನಿಮ್ಮನ್ನು ತೆಗೆದು ಬಿಡ್ತಾರೆ. ಬಟ್ ಗೌರ್ಮೆಂಟ್ ಜಾಬಲ್ಲಿ ಅಂಥದ್ದು ಏನೂ ಇಲ್ಲ. ಆ ಒಂದು ಪ್ರೆಷರ್ ಇರಲ್ಲ. ಜಾಬ್ ಸೆಕ್ಯೂರಿಟಿ 100% ಇರುತ್ತೆ. ಆಮೇಲೆ ರಿಟೈರ್ ಆದ ಮೇಲೂ ಕೂಡ ಪೆನ್ಷನ್ ಬರ್ತಾ ಇರುತ್ತೆ. ಸೊ ಹೇಗೆ ತಗೊಳ್ತೀರಾ ಸರ್ ಇದನ್ನು? ಬ್ಯಾಟ್ಸ್ಮನ್ ಬಹಳ ರಕ್ಷಣಾತ್ಮಕವಾಗಿ ಆಡ್ತಾ ಹೋದರೆ ಸೆಂಚುರಿ ಆಗಲ್ಲ ಅಲ್ವಾ? ಓವರ್ನಲ್ಲಿ ಅಟ್ಲೀಸ್ಟ್ 2-3 ಬಾಲ್ನಲ್ಲಿ ಒಂದು ರಿಸ್ಕ್ ತಗೊಂಡು ಒಂದು ಹೊಡೆತ ಹೊಡಿಯೋಕ್ಕೆ ಟ್ರೈ ಮಾಡಬೇಕು. ಆವಾಗ ಸ್ಕೋರ್ ಬೋರ್ಡ್ ಓಡ್ತಾ ಇರುತ್ತೆ. ಪ್ರತಿಯೊಂದು ಬಾಲನ್ನು ನಾನು ಔಟ್ ಆಗದೇ ಇರೋಂಗೆ ಆಡಬೇಕು ಅಂತಂದರೆ ಸೆಂಚುರಿ ಆಗೋಕ್ಕೆ ಸಾಧ್ಯ ಇಲ್ಲ. ಜಾಬ್ ಸೆಕ್ಯೂರಿಟೀಸ್ ಅಂದರೆ ನನ್ನ ಪ್ರಕಾರ ಅದೊಂದು ಮಿತ್ತು. ಜೀವನಕ್ಕೆ ಸೆಕ್ಯೂರಿಟಿ ಇಲ್ಲ ರೀ. 25-26 ವರ್ಷದ ಹುಡುಗರು ಆರಾಮಾಗಿದ್ದವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾರೆ. ಜೀವನಕ್ಕೆ ಸೆಕ್ಯೂರಿಟಿ ಇಲ್ಲ. ಇನ್ನೆಂಥ ಜಾಬಿಗೆ ಸೆಕ್ಯೂರಿಟಿ? ನೋಡ್ತಿಲ್ವ ಇವತ್ತಿನ ಕಾಲದಲ್ಲಿ ನಾವು? ಆಮೇಲೆ ರಿಸ್ಕ್ ನಾವು ಎಲ್ಲರೂ ತಗೋತಾ ಇರ್ತೀವಿ ಜೀವನದಲ್ಲಿ. ಫಾರ್ ಎಕ್ಸಾಂಪಲ್, ರಸ್ತೆ ದಾಟುವಾಗ ಕಾರ್ ಡಿಕ್ಕಿ ಹೊಡೆದು ಜನ ಸಾಯಲ್ವಾ? ರಸ್ತೆ ದಾಟೋದು ರಿಸ್ಕಿ. ರಸ್ತೆ ದಾಟೋದಿಲ್ವ ನಾವು ದಿನ? ಒಂದು ಕ್ಯಾಲ್ಕುಲೇಟೆಡ್, ಅದಷ್ಟು ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತೀವಪ್ಪ ಅಂತ. ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವಾಗ ಅಪಘಾತ ಆಗಿ ಜನ ಸಾಯ್ತಾರೆ. ಹಂಗಂತ ಜನ ಹೋಗೋದು ಬಿಡ್ತಾರ? ಆರ್ ವಿ ನಾಟ್ ಟೇಕಿಂಗ್ ಎ ರಿಸ್ಕ್? ಅಂಥ ರಿಸ್ಕ್ಗಳನ್ನು ನಾವು ಜೀವನದಲ್ಲಿ ತಗೋತಾ ಇರ್ತೀವಿ. ಅದನ್ನು ಕರಿಯರ್ ವಿಷಯದಲ್ಲೂ ತಗೊಳ್ಬೇಕು. ವಾಟ್ ಈಸ್ ಜಾಬ್ ಸೆಕ್ಯೂರಿಟಿ ಅಂದರೆ, ಏನೇ ಆದರೂ ನನಗೆ ಕೆಲಸ ಒಂದು ಹೋಗೋದಿಲ್ಲಪ್ಪ, ಕೆಲಸ ಹೋಗೋ ಸಾಧ್ಯತೆ ತುಂಬ ಕಡಿಮೆ ಗೌರ್ಮೆಂಟ್ ಜಾಬ್ನಲ್ಲಿದೆ. ಬಟ್ 2 ವರ್ಷದಲ್ಲಿ 7-8 ಸಲ ಟ್ರಾನ್ಸ್ಫರ್ ಆದವ್ರನ್ನ ನಾನು ತೋರಿಸ್ಲಾ ನಿಮಗೆ? ಅದನ್ನ ಸೆಕ್ಯೂರಿಟಿ ಜಾಬ್ ಅಂತೀರಾ ನೀವು?
ಯಾವುದೋ ಒಬ್ಬ ಸರ್ಕಾರಿ ನೌಕರ ಒಂದು ಊರಿಗೆ ಟ್ರಾನ್ಸ್ಫರ್ ಆದ. ಅಲ್ಲಿ ಹೆಂಡತಿ ಮಕ್ಕಳನ್ನ ಕರೆಸ್ಕೊಂಡು ಒಂದು ಮನೆ ಅಂತ ಮಾಡ್ಕೊಂಡು ಮಕ್ಕಳಿಗೊಂದು ಸ್ಕೂಲ್ ಅಡ್ಮಿಷನ್ ಮಾಡಿಸಿ ಇನ್ನೇನು ಮಕ್ಕಳು ಸ್ಕೂಲ್ಗೆ ಹೋಗಿ ಶುರು ಆಗಬೇಕು ಅನ್ನೋ ಹೊಟ್ಟೊತ್ತಿಗೆ ಮತ್ತೆ ಇನ್ನೊಂದು ಟ್ರಾನ್ಸ್ಫರ್ ಆರ್ಡರ್ ಬಂತು ಅವನಿಗೆ. ಹೆಂಡತಿ ಮಕ್ಕಳನ್ನ ಅಲ್ಬಿಟ್ಟು ಇನ್ನೊಂದು ಊರಿಗೆ ಹೋದ. ಒಂದು 10 ವರ್ಷದಲ್ಲಿ ಗಂಡ ಹೆಂಡತಿ ಒಂದೇ ಕಡೆ ಇದ್ದರೆ ಅದೇ ಸೌಭಾಗ್ಯ ಅನ್ನೋ ಲೆವೆಲಿಗೆ ಬಂದಂಥ ಗೌರ್ಮೆಂಟ್ ಆಫೀಸರ್ಸನ್ನು ನಾನು ನೋಡಿದ್ದೀನಿ. ಅಥವಾ ತುಂಬ ಜನ ಹಿರಿಯ ಅಧಿಕಾರಿಗಳು ಯಾವುದೋ ಒಂದು ಊರಿನಲ್ಲಿ ಹೆಂಡತಿ ಮಕ್ಕಳನ್ನ ಮನೆ ಮಾಡಿಟ್ಟು ತಾವು ಇನ್ನೊಂದು ಕಡೆ ಜಾಬ್ ಮಾಡ್ಕೊಂಡು ವಾರಕ್ಕೊಂದ್ಸಲ 15 ದಿವಸಕ್ಕೊಂದ್ಸಲ ಮನೆಗೆ ಬಂದು ಹೋಗ್ತಾರೆ. ಈಸ್ ಇಟ್ ಅ ಸೆಕ್ಯೂರ್ಡ್ ಜಾಬ್? ಅದನ್ನು ಸೆಕ್ಯೂರ್ಡ್ ಜಾಬ್ ಅನ್ನೋದಕ್ಕಾಗತ್ತಾ? ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಲಿಂಗಾಯತರಿಗೆ ಒಕ್ಕಲಿಗರಿಗೆ ಸರಿಯಾಗಿ ಪೋಸ್ಟಿಂಗ್ ಸಿಗಲ್ವಂತೆ, BJP ಗೌರ್ಮೆಂಟ್ ಬಂದಾಗ ಕುರುಬರಿಗೆ ಸರಿಯಾಗಿ ಪೋಸ್ಟಿಂಗ್ ಸಿಗಲ್ವಂತೆ. ಮಾತಾಡ್ಕೊಳ್ಳೋದಿಲ್ವ ನಾವು? ಅದೊಂದು ಜಾಬ್ ಸೆಕ್ಯೂರಿಟಿ ಅಂತಾರ? ಯಾವ ಗೌರ್ಮೆಂಟ್ ಬರುತ್ತೆ ಅಂತ ನೋಡ್ಕೊಂಡಿರ್ಬೇಕು ಅಂತ. ಪೊಲೀಸ್ ಇನ್ಸ್ಪೆಕ್ಟ್ರು ತಹಶೀಲ್ದಾರ್ ಲೆವೆಲ್ನವರು ಒಬ್ಬೊಬ್ಬ ರಾಜಕಾರಣಿಯನ್ನು ಹಿಡ್ಕೊಂಡು ಆ ರಾಜಕಾರಣಿನ ಹಿಂದೆ ಓಡಾಡಬೇಕು ಮಿನಿಟ್ಸ್ ಬರೆಸ್ಕೊಳ್ಳೋದಕ್ಕೆ. ಇವತ್ತು ಒಬ್ಬ MLA ಮನಸ್ಸು ಮಾಡಿದರೆ ಆತನ ಲಿಮಿಟ್ಸ್ನ ಪೊಲೀಸ್ ಸ್ಟೇಷನ್ಗೆ ಒಬ್ಬ ಇನ್ಸ್ಪೆಕ್ಟರ್ನ ಕರ್ಕೊಂಬರ್ತಾನೆ. ಆ ಇನ್ಸ್ಪೆಕ್ಟರ್ MLA ಹಿಂದಿಂದ ಓಡಾಡಿ ಒಂದು ಪೋಸ್ಟಿಂಗ್ ಹಾಕಿಸ್ಕೋಬೇಕು. ಆ MLA ಹಿಂದೆ ಓಡಾಡದೇ ಪೋಸ್ಟಿಂಗ್ ಹಾಕಿಸಿಕೊಂಡು ಬಂದಂಥವ್ನು ಕೆಲಸ ಮಾಡೋದಕ್ಕೆ ಬಿಡಲ್ಲ MLA. ನಾನು ಸಮಾಜದ ರಿಯಾಲಿಟಿ ಹೇಳ್ತಾ ಇದ್ದೀನಿ ನಿಮಗೆ. ನನ್ನ ಸ್ನೇಹಿತರೇ ಒಬ್ಬರು ಇನ್ಸ್ಪೆಕ್ಟ್ರು ಯಾವುದೋ ಹಿರಿಯ ರಾಜಕಾರಣಿಯೊಬ್ಬರ ಮೂಲಕ ಒಂದು ಪೋಸ್ಟಿಂಗ್ ಹಾಕಿಸ್ಕೊಂಡ್ರು. ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ್ರಪ್ಪ. MLAಗೆ ಹೋಗ್ಬೇಕಲ್ಲ, ಹೇಳ್ಬೇಕಲ್ಲ ನಾನು ನಿಮ್ಮ ಪೊಲೀಸ್ ಸ್ಟೇಷನಿಗೆ ಬಂದಿದ್ದೀನಿ ಅಂತ. ಅದು ಹೆಂಗೆ ರಿಪೋರ್ಟ್ ಮಾಡ್ಕೊತೀಯ ಮಾಡ್ಕ ನೀನು ಅಂತಂದ್ರೆ MLA. ನಾನು ಬಿಡಲ್ಲ ನಿನಗೆ, ನನ್ನ ಒಪ್ಪಿಗೆ ಇಲ್ಲದೆ ಬಂದಿದ್ದೀಯಾ ನೀನು ಇಲ್ಲಿ ಅಂತ. ಪಾಪ ಗುಳಾಡಿದ್ರು ಆ ಇನ್ಸ್ಪೆಕ್ಟರ್. ಲಾಸ್ಟಿಗೆ ಹೇಳಿದೆ ನಾನು, ಅದೇನಾಗುತ್ತೋ ಹೋಗೊಂದು ಸಲ ಧೈರ್ಯವಾಗಿ ಎದುರಿಗೆ ನಿಂತ್ಕೊಂಡು ಹೇಳೋ. 10 ವರ್ಷದಲ್ಲಿ ನಾನು MLA ಆಗಿ ತೋರಿಸ್ತೀನಿ, ನೀನು 10 ವರ್ಷದಲ್ಲಿ ಇನ್ಸ್ಪೆಕ್ಟರಾಗಿ ತೋರಿಸ್ತೀಯ ಅಂತ ಕೇಳೋ MLAಗೆ ಅಂತ. ಹೋದರೆ ಹೋಗಿ ಕೆಲಸ ಅಂತ. ಇದನ್ನು ಸೆಕ್ಯೂರ್ಡ್ ಜಾಬ್ ಅನ್ನೋದಕ್ಕಾಗತ್ತಾ? ಜಾಬ್ ಸೆಕ್ಯೂರಿಟಿ ಇಸ್ ಅ ಮಿತ್ರಿ. ಲೈಫಲ್ಲಿ ಅದೇ ನಾನು ಆರಂಭದಲ್ಲಿ ಹೇಳಿದಾಗೆ ಸೆನ್ಸ್ ಆಫ್ ಅಚೀವ್ಮೆಂಟ್ ಅನ್ನೋದು ಭಾಳ ಮುಖ್ಯ. ಭಾಳ ಸೆಕ್ಯೂರಿಟಿ ಆಯ್ತಪ್ಪ. ಯಾರು ಟ್ರಾನ್ಸ್ಫರೇ ಆಗದೆ, ಪ್ರಮೋಷನ್ನೂ ಆಗದೆ, ಒಂದೇ ಕಡೆ 10-12 ವರ್ಷ ಕೆಲಸ ಮಾಡಿದವ್ರು ಇರ್ತಾರೆ. ಅದೇ ಕೆಲಸವನ್ನು ಪ್ರತಿದಿನ ಮಾಡೋದು, ಅದೇ ಕೆಲಸ ಪ್ರತಿದಿನ. ಒಂದು ಸ್ಟ್ಯಾಗ್ನೇಷನ್ ಕಾಡಲ್ವ ಅವ್ರಿಗೆ? ಜೀವನ ನಿಂತು ನೀರಾದಂಗೆ ಆಗಿಬಿಟ್ಟಿದೆ ಅಂತ ಅನ್ಸೋದಿಲ್ವ ಅವ್ರಿಗೆ? ಅವ್ರಿಗೆ ಅದೇ ಖುಷಿ ಅಂತ ಇದ್ರೆ ಅಲ್ಲ, ಅದು ಖುಷಿ ಇದ್ದರೆ ಡೆಫಿನೆಟ್ಲಿ ಮಾಡಿ ಅಂತ ಹೇಳೋದು ನಾನು. ಖುಷಿ ಇದ್ದರೆ ಡೆಫಿನೆಟ್ಲಿ ಮಾಡಿ. ನಾನು ಯಾವಾಗಲೂ ಹೇಳೋದು ಅದೇ, ಡಿಫೈನ್ ಯುವರ್ ಸಕ್ಸಸ್ ಆ್ಯಂಡ್ ಡಿಫೈನ್ ಯುವರ್ ಹ್ಯಾಪಿನೆಸ್. ನನ್ನ ಪಾಡಿಗೆ ಸಂತೋಷ ಏನು, ನನ್ನ ಪಾಡಿಗೆ ಯಶಸ್ಸು ಏನು, ಅದನ್ನು ಸ್ಪಷ್ಟವಾಗಿ ಡಿಫೈನ್ ಮಾಡ್ಕೋಬೇಕು ನಾವು. ನನ್ನ ಪಾಡಿಗೆ ಯಾವುದು ಯಶಸ್ಸೋ, ನನ್ನ ಪಾಲಿಗೆ ಯಾವುದು ಯಶಸ್ಸೋ ಅದು ಇನ್ನೊಬ್ಬರ ಪಾಲಿಗೆ ಯಶಸ್ಸಾಗಿರಬೇಕಿಲ್ಲ. ಇಡೀ ಜಗತ್ತು ನಿಮ್ಮನ್ನು ಫೇಲ್ಡ್ ಪರ್ಸನ್ ರೀತಿಯಲ್ಲಿ ನೋಡ್ಬೋದು, ಬಟ್ ನನಗೆ ಗೊತ್ತಿರುತ್ತೆ ಐ ಆಮ್ ಸಕ್ಸಸ್ಫುಲ್ ಅಂತ. ಅಥವಾ ಇಡೀ ಜಗತ್ತು ಇವನ್ ಅನ್ಹ್ಯಾಪಿ ಪರ್ಸನ್ ಅಂತ ನೋಡ್ಬೋದು, ಬಟ್ ಅವನಿಗೆ ಗೊತ್ತಿರುತ್ತೆ ಅವನು ಹ್ಯಾಪಿ ಪರ್ಸನ್ ಅಂತ. ಇಫ್ ಯು ಹ್ಯಾವ್ ಡಿಫೈನ್ಡ್ ಯುವರ್ ಹ್ಯಾಪಿನೆಸ್ ಇನ್ ವರ್ಕಿಂಗ್ ಇನ್ ಅ ಗೌರ್ಮೆಂಟ್ ಆಫೀಸ್ ಆ್ಯಸ್ ಅ ಕ್ಲರ್ಕ್ ಆರ್ ಸಂಬಡಿ, ಡೂ ದ್ಯಾಟ್. ಹಾಗೆ ಅಂದುಕೊಳ್ಳೋರು ಮಾತ್ರ ಅದನ್ನು ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು. ಹಾಗೆ ಅಂದ್ಕೊಳ್ಳೋರಷ್ಟೇ ಆ ಕೆಲಸ ಮಾಡಬೇಕು. ಆವಾಗ ನೀವು 500 ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದರೆ 20,000 ಅಪ್ಲಿಕೇಶನ್ ಬರೋದು ನಿಲ್ತವೆ. ನಾವು ನೋಡ್ತೀವಲ್ಲ 20,000 40,000 ವೇಕೆನ್ಸಿ ಎಷ್ಟಿದೆ, 500 ಹುದ್ದೆಗಳು ಅಂತ. ಅದಾಗದು ನಿಲ್ಲುತ್ತೆ ಅಂತ. ಸೊ ಮೊದಲು ನಮ್ಮ ಖುಷಿನ ನಾವು ಡಿಫೈನ್ ಮಾಡ್ಕೋಬೇಕು. ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಹುಡುಗರು IITಗೆ ಹೋಗ್ಬೇಕು ಅಂತ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರ್ತಾರೆ. ಅಲ್ಲಿ IITಯಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಮುಗಿಸಿದಂಥ ಒಬ್ಬ ವ್ಯಕ್ತಿ ಕುಂಭಮೇಳದಲ್ಲಿ ಕೂತ್ಕೊಂಡು ಪ್ರವಚನ ಕೊಡ್ತಿದ್ದ ಅಲ್ವಾ? IIT ಜೀವನದ ಗುರಿ ಅಂತ ಅಂದ್ಕೊಂಡು ಕೋಟ್ಯಾಂತರ ಮಕ್ಕಳು ರೆಡಿ ಆಗ್ತಿರುವಾಗ IIT ಮುಗಿಸಿದ ಒಬ್ಬ ಕುಂಭಮೇಳದಲ್ಲಿ ಕೂತ್ಕೊಂಡಿದ್ದಾನಲ್ಲ, ಅವನ ಪಾಡಿಗೆ ಏನು ಹ್ಯಾಪಿನೆಸ್ಸು ಆಗಿದ್ದರೆ, ಅವನ ಪಾಡಿಗೆ ಸಕ್ಸಸ್ ಅಂದರೆ ಏನು? ವಿ ಹ್ಯಾವ್ ಟು ಲುಕ್ ಇನ್ ಟು ಆಲ್ ದ್ಯಾಟ್. ಸುಮ್ಮನೆ ಇಸ್ಕಾನ್ಗೆ ಹೋಗಿ ನೀವು ಅಲ್ಲಿ ಸಾಧುಗಳು ಸನ್ಯಾಸಿಗಳಿದಾರಲ್ಲ, ಯಾರು ಕಡಿಮೆ ಕ್ವಾಲಿಫೈಡ್ ಇದ್ದಾರೆ ಅಲ್ಲಿ? ಯಾವುದನ್ನು ಜಗತ್ತು ಹೈ ಕ್ವಾಲಿಫೈಡ್ ಅತ್ಯುತ್ತಮ ಅಚೀವ್ಮೆಂಟು ಅಂತ ಹೇಳ್ತಲ್ಲ, ಅದೆಲ್ಲವನ್ನೂ ಮಾಡಿದವರು ತಲೆ ಬೋಳಿಸ್ಕೊಂಡು ಕೃಷ್ಣ ಹರೇ ಕೃಷ್ಣ ಅಂತ ಕೂತ್ಕೊಂಡಿದ್ದಾರಲ್ಲ, ಅವರೊಂದು ಜೀವನ ನೋಡಿದಾರಲ್ಲ, ಅವ್ರದ್ದು ಒಂದು ಪರ್ಸ್ಪೆಕ್ಟಿವ್ ಇದೆಯಲ್ಲ. ಅದಕ್ಕೆ ನಮ್ಮ ಜೀವನದಲ್ಲಿ ಸಕ್ಸಸ್ ಏನು, ಸಂತೋಷ ಏನು ನಾವು ಡಿಫೈನ್ ಮಾಡ್ಕೋಬೇಕು. ನಂಗೆ ಭಾಳ ಜನ ಬೈತಾರಪ್ಪ, ಏನ್ರಿ 11:30 12 ಗಂಟೆ ತನಕ ಆಫೀಸಲ್ಲಿ ಇರ್ತೀರಿ ನೀವು, ರಾತ್ರಿ ಮನೆಗೆ ಹೋಗಿ ಮಲ್ಕೊಳ್ಳೋದು ಎಷ್ಟೊತ್ತು, ಬೆಳಗ್ಗೆ ಎದ್ದು ಆಫೀಸ್ಗೆ ಎಷ್ಟೊತ್ತಿಗೆ ಬರ್ತೀರಿ? ತುಂಬ ಜನ ಕೇಳ್ತಾರೆ. ನನಗದು ಬರ್ಡನ್ ಅಲ್ಲ, ಅದು ನನ್ನ ಸಂತೋಷ. ಅದು ನನ್ನ ಸಂತೋಷ. ಜಗತ್ತಿನಲ್ಲಿ ಎಲ್ಲೇ ಆದರೂ ಅಲ್ಲಿ ಹೋಗ್ಬೇಕು ನಾನು. ನೀವು ವಾರ್ ಫೀಲ್ಡಿಗೆ ಹೋಗ್ಬಿಡ್ತೀರಿ, ಭಯ ಆಗಲ್ವಾ ಅಂತಂದರೆ ಯಾರಿಗೆ ಸಿಗುತ್ತೆ ಆಪರ್ಚುನಿಟಿ? ನನ್ನ ಸಂತೋಷ ಅದು. ಆದರೆ ಇದು ಯಾವುದೂ ಇಲ್ಲದೆ ಭಾಳ ಸುರಕ್ಷಿತವಾದ ಜೀವನ ಮಾಡಬೇಕು ಅನ್ನುವಂಥವನನ್ನು ನಾನು ಮಾಡೋ ಕೆಲಸದಲ್ಲಿ ಕೂಡಿಸಿದ್ರೆ ಅವ್ನು ಮಾಡೋದಕ್ಕಾಗತ್ತಾ? ಅಲ್ಲೆಲ್ಲೋ ಇಸ್ರೇಲ್ನಲ್ಲಿ ಯುದ್ಧ ಶುರುವಾದಾಗ ಅವನೇ ಹೋಗಿ ಗಂಟು ಬಿಡ್ತಾನ, ನಾನು ಅಲ್ಲಿ ಹೋಗ್ಬೇಕು ಅಂತಾನೆ ಅವನು? ಇಲ್ಲ. ಅವನಿಗೆ 9 ತಾಸಿನ ಕೆಲಸ,
ಬೆಳಗ್ಗೆ 9 ಗಂಟೆಗೆ ಆಫೀಸಿಗೆ ಬರಬೇಕು, 5 ಗಂಟೆಗೆ ಮುಗಿಸ್ಬೇಕು, 6 ಗಂಟೆಗೆ ಮನೇಲಿ ಇರಬೇಕು. ಅದೇ ನಿಮ್ಮ ಜೀವನದ ಸಂತೋಷ ಆದರೆ ಪ್ಲೀಸ್ ಡೂ ಇಟ್. ಅದಕ್ಕೋಸ್ಕರ ಮ್ಯಾಡ್ ರಶ್ ಬೇಡ ಅಂತ ನಾನು ಹೇಳ್ತಾ ಇದ್ದದ್ದು. ಓಕೆ, ಹಾಗಾದರೆ ಈಗ ಸರ್ಕಾರಿ ನೌಕರಿಗೆ ನಾನು ಹೋಗಬೇಕು ಅಂತ ತಯಾರಿಯನ್ನು ನಡೆಸ್ಕೊಳ್ತಾ ಇರುವಂಥವ್ರು, ಪ್ಲ್ಯಾನ್ ಮಾಡ್ತಾ ಇರುವಂಥವ್ರಿಗೆ ನೀವೇನು ಹೇಳ್ತೀರಾ ಸರ್? ಬೇಡ, ಹೋಗಬೇಡಿ ಅಂತ ಹೇಳ್ತೀರಾ? ಹೋಗಬೇಡಿ, ಅದು ಹೇಳಿದ್ನಲ್ಲ, ಸರ್ಕಾರಿ ನೌಕರಿಗೆ ಆತ್ಮಹತ್ಯೆಗೆ ಸಮ ಅನ್ನೋದು ನ್ಯೂಸ್ ಪೇಪರ್ನ ಹೆಡ್ಲೈನ್ ಇದ್ದಂಗೆ. ಅದು ಒಳಗಡೆ ಒಂದು ಸ್ಟೋರಿ ಇದೆ. ವಾಟ್ ಆರ್ ಯು, ಎಲ್ಲಿಂದ ಬಂದಿದ್ದೀರಿ, ನಿಮ್ಮ ಆರ್ಥಿಕ ಹಿನ್ನೆಲೆ ಏನಿದೆ, ಸಾಮಾಜಿಕ ಹಿನ್ನೆಲೆ ಏನಿದೆ, ಅದೆಲ್ಲದರ ಆಧಾರದ ಮೇಲೆ ಒಂದು ನಿರ್ಧಾರ ತಗೋಬೇಕು ಅಂತ. ನಾನು ಆವಾಗಲೇ ಹೇಳಿದೆ, ಅಂದರೆ ಒಂದು ಗುಡಿಸಲಲ್ಲಿ ಕರೆಂಟ್ ಇಲ್ಲದೆ ಕಡು ಬಡತನದಲ್ಲಿ ಬೆಳೆದಂಥವನಿಗೆ ಯಾವುದೇ ಒಂದು ಸರ್ಕಾರಿ ನೌಕರಿ ಸೆನ್ಸ್ ಆಫ್ ಅಚೀವ್ಮೆಂಟ್ ಕೊಡುತ್ತೆ. ಅಂಥವರಿಗೋಸ್ಕರ ಆ ನೌಕರಿಗಳನ್ನು ಉಳಿದವ್ರು ಬಿಟ್ಕೊಡ್ಬೇಕು. ಒಂದು ವೆಕೆನ್ಸಿ ಇದೆ ಅಂತಂದರೆ ಬೇರೆ ಬೇರೆ ಸಾಮಾಜಿಕ ಆರ್ಥಿಕ ಸ್ತರದಲ್ಲಿರುವ ಎಲ್ಲರೂ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬಿಡೋದಲ್ಲ. ಆ ನೌಕರಿ ಪಡೆಯುವ ಮೂಲಕ ಸೆನ್ಸ್ ಆಫ್ ಅಚೀವ್ಮೆಂಟ್ ರೀಚ್ ಮಾಡುವಂಥವ್ರು ಕೆಲವು ಜನ ಇದ್ದಾರೆ. ಬಿಡಿ ಅದನ್ನ ಅವ್ರಿಗೋಸ್ಕರ. ಈಗ ನಮ್ಮೂರಿನಲ್ಲೇ ದಲಿತ ಕಾಲನಿ ಇದೆ, ಡಿಗ್ರಿ ಮಾಡಿರೋ ಹುಡುಗರಿದ್ದಾರೆ. ಅವರು ಕಡು ಕಷ್ಟವನ್ನು, ಸಾಮಾಜಿಕವಾಗಿ ತುಂಬ ಕಷ್ಟ ನೋಡ್ಕೊಂಡು ಬೆಳೆದವರು. ಅವರಲ್ಲೊಬ್ಬ ಹುಡುಗ ಸಬ್ ಇನ್ಸ್ಪೆಕ್ಟರ್ ಯೂನಿಫಾರ್ಮ್ ಹಾಕ್ಕೊಂಡು ಊರಿಗೆ ಬಂದು ಇಳಿದ್ರೆ ಅವನದ್ದು ಎಲ್ಲಿಂದ ಎಲ್ಲಿಗೋ ಎಲಿವೇಟ್ ಆಗ್ತಾರೆ ಅವರು. ಅಂಥವ್ರಿಗೋಸ್ಕರ ಬಿಡ್ಬೇಕು ಅದನ್ನು. ಉಳಿದವ್ರು ಏನು ಮಾಡಬೇಕು ಅಂತ ಅಂದರೆ, ಈಗ ದಲಿತರ ಹುಡುಗ ವ್ಯವಹಾರ ಮಾಡಬಾರ್ದು ಅಂದರೆ ಡೆಫಿನೆಟ್ಲಿ ಮಾಡಬೇಕು, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಅಂದರೆ ಅವುಗಳನ್ನೆಲ್ಲ ನೀವು ದಲಿತರೆಲ್ಲ ನೌಕರಿ ಮಾಡ್ಕೊಂಡಿರ್ರಿ, ಉಳಿದವರೆಲ್ಲ ವ್ಯಾಪಾರ ಮಾಡ್ಕೊಂಡು ಶ್ರೀಮಂತರಾಗಬೇಕು, ಆ ಅರ್ಥದಲ್ಲಿ ಹೇಳ್ತಾ ಇರೋದಲ್ಲ. ಆ ಮ್ಯಾಡ್ ರಶನ್ನು ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾನು ಹೇಳ್ತಾ ಇರೋದು. ಆದರೆ ಹುಚ್ಚಾಬಟ್ಟೆ ರಶ್ ಇದೆಯಲ್ಲ, ಅದನ್ನು ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ. ಹೆಂಗೆ ಮಾಡ್ಬೋದು ಸರ್? ಹೆಂಗೆ ಅಂದರೆ ಉಳಿದವ್ರು ಉಳಿದ ಆಪ್ಷನ್ಗಳ ಕಡೆ ನೋಡಲಿ ಅಂತ. ಫಾರ್ ಎಕ್ಸಾಂಪಲ್, ನಾನು ಲಾಸ್ಟ್ ಟೈಮ್ ಊಟಿಗೆ ಹೋದಾಗ ಒಬ್ಬ ಹುಡುಗ ಬಂದ ನನಗೆ, ರೈಲ್ವೆ ಡಿಪಾರ್ಟ್ಮೆಂಟಿಗೆ ಅಪ್ಲಿಕೇಶನ್ ಹಾಕಿದ್ದೀನಿ, ನನಗೆ ಜಾಬ್ ಮಾಡಿಸ್ಕೊಡಿ ಅಂತ. ಯಾರಿಗೋ ಹೇಳಿ ಅದರಲ್ಲೂ ಕೇಂದ್ರ ಸರ್ಕಾರದ ನೌಕರಿ ಕೊಡಿಸೋದಕ್ಕಾಗೋದಿಲ್ಲ, ದಟ್ ಈಸ್ ವೆರಿ ಶ್ಯೂರ್. ನಾನು ಫೋನ್ ಮಾಡಿದೆ ಸೋಮಣ್ಣ ಅವ್ರಿಗೆ, ಅವನ ಎದುರಿಗೆ ಸ್ಪೀಕರ್ ಹಾಕಿದೆ. ಹೇಳಿದೆ, ಸೋಮಣ್ಣ ಅವರೇ, ನಮ್ಮ ಊರಿನ ಒಬ್ಬ ಹುಡುಗ ಹಿಂಗೆ ಅಪ್ಲಿಕೇಶನ್ ಹಾಕಿದ್ದಾರೆ, ಇವ್ನಿಗೊಂದು ಜಾಬ್ ಮಾಡಿಸ್ಕೊಡ್ಬೋದಾ ಅಂತ. ಸೋಮಣ್ಣವ್ರು ನಗಕ್ಕೆ ಶುರು ಮಾಡಿದ್ರು. ಏನು ರೀ ಅಜಿತ್ ಅವರೇ, ನಿಮ್ಗೆ ಗೊತ್ತಲ್ಲ, ಆದರೂ ಕೇಳ್ತೀರಾ ನೀವು, ಜಾಬ್ ಎಲ್ಲ ಮಿನಿಸ್ಟರ್ಸ್ ಮಾಡ್ಸೋಕ್ಕಾಗತ್ತಾ ಇವತ್ತಿನ ಕಾಲದಲ್ಲಿ ಅಂತ ಅಂತ ಹೇಳಿದ್ರೆ, ಆಯಿತು ಸರಿ ಅಂತ ಕಟ್ ಮಾಡಿದೆ. ಮಿನಿಸ್ಟರ್ಗಳು ಕೂಡ ಜಾಬ್ ಕೊಡಿಸೋದಕ್ಕಾಗೋದಿಲ್ಲ, ಕೇಂದ್ರ ಸರ್ಕಾರದ ನೌಕರಿಗಳು. ರಾಜ್ಯ ಸರ್ಕಾರದಲ್ಲಿ ಬೇರೆ ಏನೋ ಆಗ್ಬಹುದು, ಇಲ್ಲ ಅಂತ ಹೇಳೋದಿಲ್ಲ. ಕೇಂದ್ರ ಸರ್ಕಾರದ ನೌಕರಿಗಳನ್ನು ಹಂಗೆ ಮಾಡೋದಕ್ಕಾಗೋದಿಲ್ಲ. ಅವನು ಕೇಳಿದೆ ನಾನು, ಒಬ್ಬನೇ ಮಗ, ಅವ್ರ ತಂದೆ ತಾಯಿಗೆ ಒಬ್ಬನೇ ಮಗ, 6 ಎಕರೆ ಊರಲ್ಲಿ ಜಮೀನಿದೆ ಅವನಿಗೆ, ನೀರಾವರಿನೂ ಇರಬೇಕು. 6 ಎಕರೆ ಕೃಷಿ ಭೂಮಿ ಇಟ್ಕೊಂಡಿದ್ದಂಥವನು 20-25 ಸಾವಿರ ಆರಂಭಿಕ ಸಂಬಳ ಇರುವ ಸರ್ಕಾರಿ ನೌಕರಿಗೆ ಹೋಗ್ಬೇಕು ಅಂಥೇಳಿ ಅದರ ಆಸೆಯಲ್ಲಿ ಕೂತ್ಕೊಂಡಿದ್ದಾನೆ ಅಂತಂದ್ರೆ, ಇನ್ನೂ ದೊಡ್ಡದಂದರೆ, ಇನ್ನೊಬ್ಬ ಹುಡುಗ ನಮ್ಮ ಆಫೀಸ್ಗೆ ಅಪ್ಲಿಕೇಶನ್ ಹಾಕ್ಕೊಂಡು ಬಂದಿದ್ದ. ನಾನು ಸಾಮಾನ್ಯವಾಗಿ ಬಂದವ್ರಿಗೆಲ್ಲರೂ ಕೇಳ್ತೀನಿ, ಯಾವ ಊರು, ತಂದೆ ತಾಯಿ ಏನು ಮಾಡ್ತಾರೆ, ವಿಚಾರಿಸ್ತೀನಿ. ಅವನು ಕೇಳಿದ್ರೆ, ಅವನು ಬೈಲಹೊಂಗಲದ ಹತ್ರ ಒಂದು ಹಳ್ಳಿ ಅವನು. ಆತನ ತಂದೆ ಆರ್ಮಿಲಿ ದುಡಿದು ರಿಟೈರ್ಡ್ ಆಗಿ ಬಂದಿದ್ದಾರೆ. 18 ಎಕರೆ ಕೃಷಿ ಜಮೀನಿದೆ, 3 ಬೋರ್ವೆಲ್ ಇದೆ, 3.5 ಇಂಚ್ ಒಂದೊಂದು ಬೋರ್ವೆಲ್ನಲ್ಲಿ ನೀರು ಬರುತ್ತೆ. ಇವನು ಒಬ್ಬನೇ ಮಗ. ಇವನು ಯಾವುದಾದ್ರೂ ಕೆಲಸ ಕೊಡಿ ಅಂತ ಸುವರ್ಣ ನ್ಯೂಸ್ ಆಫೀಸಿಗೆ ಬಂದಿದ್ದಾನೆ. ಯಾವುದಾದ್ರೂ ಕೆಲಸ ಕೊಡಿ ಅಂತ. ಸುವರ್ಣ ನ್ಯೂಸ್ನಲ್ಲಿ ಆರಂಭಿಕ ಸಂಬಳ 18,000 ಇದೆ. 18 ಎಕರೆ ಕೃಷಿ ಜಮೀನು ಇಟ್ಕೊಂಡಂಥವನು 18,000 ಸಂಬಳಕ್ಕಾಗಿ ಬೆಂಗಳೂರಿಗೆ ಬಂದು ಈ 18,000ದಲ್ಲಿ ಅವನು ಊಟಕ್ಕೆ ಎಷ್ಟು ಖರ್ಚು ಮಾಡ್ತಾನೆ, ರೂಮ್ಗೆ ಎಷ್ಟು ಕೊಡ್ತಾನೆ, ಅಂತಿಮವಾಗಿ ಉಳಿಯೋದು ಎಷ್ಟು ಅವನಿಗೆ? ಇಂಥವ್ರು ಸರ್ಕಾರಿ ನೌಕರಿ ಇಲ್ಲ, ಖಾಸಗಿ ನೌಕರಿ ಕೂಡ ಬರಬೇಡಿ ಅಂತ ನಾನು ಹೇಳೋದು. ಇಫ್ ಯು ಡೋಂಟ್ ಹ್ಯಾವ್ ಅ ಸ್ಪೆಸಿಫಿಕ್ ಗೋಲ್, ನಾನೊಬ್ಬ ಜನಪ್ರಿಯ ಪತ್ರಕರ್ತನಾಗಬೇಕು ಅನ್ನೋ ಗೋಲ್ ಇದ್ದರೆ ಬನ್ನಿ. ಅದು ಏನು ನಮ್ಮ ತಂದೆದು ಬಿಸ್ನೆಸ್ ಎಂಪೈರ್ ಇದೆ, ಅದೆಲ್ಲ ನಾನು ಜನಪ್ರಿಯ ಪತ್ರಕರ್ತನಾಗಬೇಕು ಅನ್ನೋದಿದ್ದರೆ ಬನ್ನಿ, ಓಕೆ. ಯಾವುದಾದ್ರೂ ಕೆಲಸ ಕೊಡಿ ಅಂತ ಬಂದರೆ, ಯಾವುದಾದ್ರೂ ಕೆಲಸ ಕೊಡಿ, ಪರವಾಗಿಲ್ಲ. ನಾನು ಬೈದವನಿಗೆ 18 ಎಕರೆ ಕೃಷಿ ಭೂಮಿ, ನೀರಾವರಿ ಕೃಷಿ ಭೂಮಿ ಇಟ್ಕೊಂಡಿದ್ದಂಥವನು ಯಾವುದಾದ್ರೂ ಕೆಲಸವನ್ನು ನೀನು 20 ಜನರಿಗೆ ಕೊಡ್ಬೋದಲ್ಲ ಪಾಲಿ ಕೂತ್ಕೊಂಡು. ಅವನ ಸಮಸ್ಯೆ ಬೇರೆ ಇತ್ತು ಪಾಪ, ಅವನ ಕನ್ಯಾ ಸಿಗ್ತಿಲ್ಲ ಅಂತ. ಸರ್ಕಾರಿ ನೌಕರಿಯಲ್ಲಿ ಇಲ್ಲದಿದ್ರೆ ಅಂದ್ರೆ ಅದು ಒಂದು ಇದೆ ಅಲ್ಲ, ಕೃಷಿ ಮಾಡ್ತೀವಿ ಅಂದ್ರೆ ಕನ್ಯಾ ಕೊಡಲ್ಲ. ಇನ್ನೊಂದು ಸರ್ಕಾರಿ ನೌಕರಿಯಲ್ಲಿ ಇಲ್ಲ ಅಂದ್ರೂ ಹುಡುಗಿ ಸಿಗಲ್ಲ ಅಂದ್ರೆ ಮದುವೆ ಮಾಡಿಕೊಳ್ಳೋದೇ ಜೀವನದ ಗುರಿನ? ಮದುವೆ ಮಾಡಿಕೊಳ್ಳೋದೇ ಜೀವನದ ಗುರಿನ?
ನಿಮಗೆ ಮದುವೆ ಮಂಟಪದಲ್ಲಿ ಪಕ್ಕದಲ್ಲಿ ಒಂದು ಹುಡುಗಿ ಬಂದು ಕೂತ್ಕೊಳ್ಳೋದಕ್ಕೆ ಸರ್ಕಾರಿ ನೌಕರಿ ಅನ್ನುವ ಪೇಪರ್ ಬೇಕಾ? ಅಂದರೆ ನಿಮ್ಮ ವ್ಯಕ್ತಿತ್ವ ಎಂಥದ್ದು, ನಿಮ್ಮ ಕಾನ್ಫಿಡೆನ್ಸ್ ಏನು, ನೀವು ಹೆಂಗೆ ಕಾಣಿಸ್ತೀರಿ, ನೀವು ಹೆಂಗೆ ಬಟ್ಟೆ ಹಾಕೋತೀರಿ, ನಿಮ್ಮಲ್ಲಿರುವ ಆಕರ್ಷಣೆ ಯಾವುದೂ ಮ್ಯಾಟ್ರ್ ಅಲ್ಲ. ಸರ್ಕಾರಿ ನೌಕರಿ ಒಂದೇ ಮ್ಯಾಟ್ರ. ಅದೆಲ್ಲ ಆದಮೇಲೆ ಮದುವೆ ಮಾಡ್ಕೊಳ್ಳೋ ಜೀವನದ ಗುರಿನ? ವಿಚಿತ್ರ ಅನಿಸುತ್ತೆ, ಈ ಮನಸ್ಥಿತಿ ವಿಚಿತ್ರ ಅನಿಸುತ್ತೆ. ನಾ ಹುಡುಗನ ಬೈದು ಕಳಿಸ್ತೆ, ನಿನ್ನ ಕೆಲಸ ಅಂದರೆ ಪಾಪ ಒಳ್ಳೆ ಹುಡುಗ, ಓದ್ಕೊಂಡಿದ್ದ, ಎಲ್ಲ ಕರೆಕ್ಟ್. ಅಂಥವರು ಹಳ್ಳಿಗಳಲ್ಲಿ ನಾವು ಏನಾದ್ರು ಮಾಡ್ಬೋದಾ ಅಂತ ಯೋಚನೆ ಮಾಡಿದ್ರೆ ಹೆಂಗಿರುತ್ತೆ? ಸ್ಪೆಸಿಫಿಕ್ ಗುರಿಗಳು ಇಟ್ಕೊಂಡವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ, ಬಟ್ ಏನೋ ಒಂದು ನೌಕರಿ ಮಾಡಬೇಕು ಅನ್ನುವಂಥವ್ರು ಈ ಹುಚ್ಚಾಟದಿಂದ ಹೊರಗೆ ಬರಲಿ ಅಂತ. ಸರ್, ಈಗ ನಾವು ತಂದೆ ತಾಯಿಯ ದೃಷ್ಟಿಯಿಂದ ನೋಡೋದಾದರೆ ಬಹಳಷ್ಟು ತಂದೆ ತಾಯಿಯರಿಗೆ ಮಗ ಎಜುಕೇಷನ್ ಅಥವಾ ಮಗ ಅಥವಾ ಮಗಳು ಎಜುಕೇಷನ್ ಮುಗಿಸ್ಬೇಕು, ಯಾವುದೊಂದು ಜಾಬಿಗೆ ಹೋಗಬೇಕು, ಅಲ್ಲಿ ಅಪ್ಲಿಕೇಶನ್ ಹಾಕು, ಇಲ್ಲಿ ಅಪ್ಲಿಕೇಶನ್ ಹಾಕು, ಯಾವುದೋ ಒಂದು ಜಾಬ್ ತಗೋ, ಯಾಕಂದರೆ ರಿಲೇಟಿವ್ಸ್ ಕೇಳ್ತಾ ಇರ್ತಾರೆ ಒಂದು ಕಡೆಯಿಂದ, ಎಲ್ಲ ಒಂದು ಪ್ರೆಷರ್ ಕೂಡ ಇರುತ್ತೆ. ಅಲ್ಲಿ ಹೆತ್ತವರ ಮೇಲೆ ಒಂದು ಪ್ರೆಷರ್ ಇರುತ್ತೆ, ಆ ಹೆತ್ತವರ ಪ್ರೆಷರಿಗೆ ಮಕ್ಕಳು ಕೂಡ ಬಂದಿರ್ತಾರೆ. ಸೊ ಆಗ ಅದನ್ನು ನೀವು ಯಾವ ರೀತಿ ಹೇಳ್ತೀರಾ? ತಂದೆ ತಾಯಿ ಅಂದಮೇಲೆ ಒಂದು ಜನ್ರೇಷನಲ್ ಗ್ಯಾಪ್ ಇದೆ. ಆ ಗ್ಯಾಪ್ ಇರಬೇಕಾಗಿದ್ದು ಸಹಜ. ಅವರು ನೋಡಿರುವ ಜಗತ್ತು ಬೇರೆ, ನಾವು ನೋಡ್ತಾ ಇರೋ ಜಗತ್ತು ಬೇರೆ, ಅಥವಾ ಈಗ ಕಾಲೇಜ್ನಲ್ಲಿರೋ ಹುಡುಗರು ನೋಡ್ತಾ ಇರೋ ಜಗತ್ತು ಬೇರೆ ಇದೆ ಅಲ್ವಾ? ಯಾವುದಾದರೂ ಒಂದು ಜಾಬಿಗೆ ಸೇರ್ಕೋ ಅಂತ ಅಜ್ಜ ಹೇಳಿದ್ದರೆ ಅದಕ್ಕೊಂದು ಅರ್ಥ ಇತ್ತು. ಅವ್ರ ಕಾಲ ಹಂಗಿತ್ತು ರೀ, ಕರೆಕ್ಟ್ ಅಲ್ವಾ? ಈಗ ನಮ್ಮ ಅಜ್ಜನ ಕಾಲದಲ್ಲಿ ಗೌರ್ಮೆಂಟ್ ವಾಸ್ ದ ಬಿಗ್ಗೆಸ್ಟ್ ಎಂಪ್ಲಾಯರ್. ಸರ್ಕಾರ ಕೊಟ್ಟಷ್ಟು ನೌಕರಿನ ಯಾರೂ ಕೊಡ್ತಿರಲಿಲ್ಲ ನಮ್ಮ ಅಜ್ಜನ ಕಾಲದಲ್ಲಿ. ನಮ್ಮ ಅಜ್ಜನ ಯೌವನ ಅಥವಾ ಮಧ್ಯವಯಸ್ಕನ ಮಜ್ಜ ಇದ್ದಾಗ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು. ಸರ್ಕಾರ ಕೊಟ್ಟಷ್ಟೇ ನೌಕರಿ ಖಾಸಗಿಯವರು ಕೊಡೋಕ್ಕೆ ಶುರು ಮಾಡಿದ್ರು. ಟಾಟಾಗಳು ಬಂದರು, ಬಿರ್ಲಾಗಳು ಬಂದರು, ಮಿಲ್ಗಳಾದವು, ಫ್ಯಾಕ್ಟ್ರಿಗಳಾದವು, ಅಷ್ಟೇ ಮಟ್ಟಕ್ಕಾಯಿತು. ನಮ್ಮ ತಂದೆಯ ಕಾಲದಲ್ಲಿ ಪರಿಸ್ಥಿತಿ ಮತ್ತಷ್ಟು ಚೇಂಜ್ ಆಯಿತು. ಯಾರಾದರೂ ಏನಾರು, ಈಗ ಟಾಟಾ ಬಿರ್ಲಾ ಆ ಕುಟುಂಬಗಳಷ್ಟೇ ಅಲ್ಲಪ್ಪ, ಯಾರಾದರೂ ಕೂಡ ಆ ಮಟ್ಟಿಗೆ ಬೆಳೆದು ನಿಲ್ಲಬಹುದು. ಆವಾಗ ಕಾರ್ಪೊರೇಟ್ ಜಗತ್ತು ಬಂತು. ಅವರು ಅವರವರ ಕಾಲಕ್ಕೆ ತಕ್ಕಂಗೆ ಹೇಳ್ತಾ ಇರ್ತಾರೆ, ಅವರವರ ಎಕ್ಸ್ಪೋಜರಿಗೆ ತಕ್ಕಂಗೆ ಹೇಳ್ತಾ ಇರ್ತಾರೆ. ಅದರಲ್ಲಿ ಎಷ್ಟು ತಗೋಬೇಕು? ಈಗ ನಾನು ನನ್ನ ತಂದೆ ತಾಯಿ ಮಾತು ಕೇಳಿದರೆ ನಾನು ಏನಾಗಿರ್ತಿದ್ದೆ? ಅವ್ರು ಏನು ಕನಸಿತ್ತು? ನಮ್ಮ ತಂದೆಗೆ ನಾನೊಬ್ಬ ಡಾಕ್ಟರ್ ಆಗಬೇಕು ಅಂತಿತ್ತು. ಡಾಕ್ಟರ್ ಅಂದ್ರೆ ನಾನು ನಮ್ಮ ತಂದೆ ಕೇಳಿದೆ, ಆಯ್ತು ನಾನು MBBS ಸೀಟ್ ತಗೊಂಡ್ರೆ ಓದಿಸ್ತೀರಾ ಅಂತ. MBBS ಎಲ್ಲ ಮಾಡಬೇಕಾಗಿಲ್ಲ, ಯಾವುದಾದ್ರು ಡಾಕ್ಟರ್ ಹತ್ರ ಒಂದು 6 ತಿಂಗಳು ಟ್ರೈನಿಂಗ್ ಹೋದರೆ ಇಂಜೆಕ್ಷನ್ನು ಮಾತ್ರ ಕೊಡೋಕ್ಕೆ ಬರುತ್ತಲ್ಲ. ಹಳ್ಳಿಲಿ ಇದ್ದವ್ರೆ ಅಂಥವ್ರಿ, ಈಗಲೂ ಅಂಥವ್ರು ಇದ್ದಾರಪ್ಪ ನಮ್ಮೂರಲ್ಲಿ. ಹಾಗೇನಾದ್ರು ಮಾಡ್ಕೊಂಡಿರ್ಬೋದಲ್ಲ ನಮ್ಮ ತಂದೆ. ಯಾಕಂದರೆ ಅವರ ಲಿಮಿಟೆಡ್ ಜಗತ್ತಿನಲ್ಲಿ ಅದು ಒಳ್ಳೆಯದು ಅಂತ, ಅವ್ರ ಲಿಮಿಟೆಡ್ ಜಗತ್ತಿನಲ್ಲಿ ಅಂಥವ್ರು ನೋಡಿದ್ರು. ಅವ್ರು ಸಕ್ಸಸ್ಫುಲ್ ಆದಂಥ ಸಕ್ಸಸ್ ಅಂದರೆ ಊರಲ್ಲಿ ಒಂದು ಹೀರೋ ಹೊಂಡಾ ಸ್ಪ್ಲೆಂಡರ್ ಇಟ್ಕೊಂಡು ಒಬ್ಬ ಡಾಕ್ಟರ್ ಓಡಾಡ್ತಾನೆ ಅಂತಂದರೆ ನಮ್ಮ ತಂದೆ ದೃಷ್ಟಿಯಲ್ಲಿ ಲೈಫಲ್ಲಿ ಸೆಟಲ್ಡ್ ಅವನು ಅಲ್ವಾ? ಹಾಗೆ ನಮ್ಮ ತಾಯಿಗೆ ನಾನು ಇಂಜಿನಿಯರ್ ಆಗಬೇಕು ಅಂತಿತ್ತು. ತಾಯಿಗೂ ಕೇಳಿದೆ, ನಾನು ಇಂಜಿನಿಯರಿಂಗ್ ಸೀಟ್ ತಗೊಂಡು ಓದಿಸ್ತೀರಾ ಅಂತ. 4 ಎಕರೆ ಹೊಲ ಮಾರೋಣ, ಡೋಂಟ್ ವರಿ ಅಂತಿದ್ರು ಅವರು. ಅವ್ರದ್ದು ಲಿಮಿಟೆಡ್ ಸ್ಪೇಸಲ್ಲಿ ಅದು ಅತ್ಯುತ್ತಮ ಸಾಧನೆ. ಬಟ್ ನಾನು ಹೇಳೋದು, ತಂದೆ ತಾಯಿ ಈಗ ನಾನು ನನ್ನ ಜೀವನವನ್ನು ಆರಂಭಿಸಿದ ರೀತಿಯಲ್ಲಿ ನನ್ನ ಮಕ್ಕಳು ಆರಂಭಿಸೋದಿಲ್ಲ. ಐ ಹ್ಯಾವ್ ಗಿವನ್ ದಮ್ ಬೆಟರ್ ಫೆಸಿಲಿಟಿ. ಯಾವ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಒಂದು ಮನೆ ಅಂತ ಮಾಡಿಕೊಟ್ಟಿದ್ದಾರೋ, ಅಂದರೆ ಹೊರಗಡೆಯಿಂದ ಬಂದರೆ ಅವ್ರಿಗೊಂದು ಊಟಕ್ಕೆ ವ್ಯವಸ್ಥೆ ಇದೆಯಲ್ಲ, ಅಂಥವರು ತಮ್ಮ ಮಕ್ಕಳು ಜೀವನದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಬಿಡಬೇಕು. ಈಗ ನನ್ನ ತಂದೆ ತಾಯಿಗೆ, ಅಥವಾ ನನ್ನ ತಂದೆ ತಾಯಿ ಬಿಡಿ, ಅವ್ರದ್ದೊಂದು ಬೇರೆದೇ ಲೆಕ್ಕ. ಇವತ್ತಿನ ಯುವ ಜನಾಂಗದ ತಂದೆ ತಾಯಿಗೆ ಅವ್ರ ಮನೆಯಿಂದ ಹೊರಗೆ ಬಂದಾಗ ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು, ಒಂದು ಮನೆ ಮಾಡ್ಕೋಬೇಕು, ಜೀವನದಲ್ಲಿ ಸೆಟ್ಲ್ ಆಗಬೇಕು, ಆ ಥರದ ಒತ್ತಡಗಳಿತ್ತು. ಅವರು ಆ ಒತ್ತಡಗಳಿಗೆ ಬಿದ್ದು ಏನೇನೋ ನೌಕರಿ ಮಾಡಿದ್ರು, ಏನೇನೋ ಮಾಡಿದ್ರು. ಅವರು ಒಂದು ಹಂತಕ್ಕೆ ಬಂದಿದ್ದಾರೆ. ತಲೆ ಮೇಲೊಂದು ಸ್ಲ್ಯಾಬ್ ಮನೆ ಇದೆ ಅಲ್ವಾ? ಮನೆಗೆ ಬಂದರೆ ಊಟಕ್ಕೆ ಸಮಸ್ಯೆ ಇಲ್ಲ. ಆ ಹಂತದಲ್ಲಿ ಮಕ್ಕಳನ್ನ ಬೆಳೆಸಿದ್ದಾರೆ. ಅಟ್ಲೀಸ್ಟ್ ಅಂಥ ಮಕ್ಕಳನ್ನಾದರೂ ಜೀವನದಲ್ಲಿ ಒಂದು ಎಕ್ಸ್ಪೆರಿಮೆಂಟಿಗೆ ಬಿಡಬೇಕು ಅಂತ. ಇನ್ಫೋಸಿಸ್ ನಾರಾಯಣಮೂರ್ತಿ ತಂದೆ ಒಬ್ಬ ಸ್ಕೂಲ್ ಟೀಚರ್ ಅಲ್ವಾ? ಅವರು ತಮ್ಮ ಮಕ್ಕಳನ್ನ ಎಕ್ಸ್ಪೆರಿಮೆಂಟಿಗೆ ಬಿಟ್ಟಿರಲಿಲ್ಲ ಅಂದರೆ, ಏನೋ ಒಂದು ಮಾಡೋದಕ್ಕೆ ಬಿಟ್ಟಿರಲಿಲ್ಲ ಅಂದರೆ, ಅಂಥ ಎಕ್ಸ್ಪೆರಿಮೆಂಟಿಗೆ ಮಕ್ಕಳನ್ನ ಬಿಡಬೇಕು ಅಂತ. ತಂದೆ ತಾಯಿಯಲ್ಲಿ ಆಗಬೇಕಾಗಿರೋ ಬದಲಾವಣೆಗಳು ಬಹಳ ಇದ್ದಾವೆ. ಇನ್ನೊಂದು ಸ್ವಲ್ಪ ಅವ್ರಿಗೂ ಒಂದು ಎಕ್ಸ್ಪೋಜರ್ ಸಿಗಬೇಕಾಗಿದೆ, ಸ್ಪೆಷಲಿ ಭಾರತದಲ್ಲಿ. ವಿದೇಶದಲ್ಲಿ ಆ ಥರದ ಸಮಸ್ಯೆ ಇಲ್ಲ. ನಾವೊಂದು ಸಲ ಕಾರವಾರದಿಂದ ಹುಬ್ಳಿಗೆ ಕಾರ್ ಡ್ರೈವ್ ಮಾಡ್ಕೊಂಡು ಬರ್ತಿದ್ದೆ. ಯಾರೋ ಒಬ್ಬ ಕೈ ಹಾಕಿದ, ಹಿಂಗೆ ಫಾರಿನರ್ ನೋಡಿದ್ರೆ. ನಾನು ನಿಲ್ಲಿಸ್ಕೊಂಡು ಲಿಫ್ಟ್ ಕೊಡಿ ಅಂದ ಅವನು, ಕೂಡಿಸ್ಕೊಂಡ್ರೆ. ಹಿ ವಾಸ್ ಫ್ರಮ್ ಜರ್ಮನಿ.
ಅವನ ತಂದೆ ತಾಯಿ ಎಲ್ಲೋ ಉಗಾಂಡದಲ್ಲಿ ಯಾವುದೋ NGOದಲ್ಲಿ ಕೆಲಸ ಮಾಡ್ತಾರೆ. ಅವನಿಗೆ 21 ವರ್ಷ ವಯಸ್ಸು. 21 ವರ್ಷ ವಯಸ್ಸು. 19ನೇ ವಯಸ್ಸಿಗೆ ಅವನ ಕೈಗೆ ಒಂದಷ್ಟು ದುಡ್ಡು ಕೊಟ್ಟು, ಇಷ್ಟೇ ದುಡ್ಡು ನೀ ಜಗತ್ತು ನೋಡ್ಕೊಂಬ ಅಂತ ಬಿಟ್ಟಿದ್ದಾರಂತ ಅವನು. ಭಾರತ ಎಷ್ಟೋ 23ನೇ ದೇಶ ಅವನು ಸುತ್ತಾ ಇದ್ದದ್ದು. 23ನೇ ದೇಶ. ತುಂಬ ಲಿಮಿಟೆಡ್ ದುಡ್ಡಿನಲ್ಲಿ. ನಾನು ಬರೀ ಲಿಫ್ಟ್ ತಗೊಂಡು ಓಡಾಡ್ದೆ. ಅವ್ನು ಹಂಪಿಗೆ ಹೋಗ್ತಾ ಇದ್ದ. ಹುಬ್ಳಿ ತನಕ ನಾನು ಡ್ರಾಪ್ ಮಾಡಿದೆ ಅವನ್ನ. ಅವನು ಇನ್ನೊಂದು 2 ವರ್ಷ ಜಗತ್ತು ಸುತ್ತಾಕ್ಕೊಂಡು ವಾಪಸ್ ತನ್ನ ತಂದೆ ತಾಯಿಗೆ ಹತ್ತಿರ ಹೋದರೆ ಅವನು ಯಾವ ಪರ್ಸ್ಪೆಕ್ಟಿವಲ್ಲಿ ಹೋಗ್ತಾನೆ, ಯಾವ ದೃಷ್ಟಿಕೋನದಲ್ಲಿ ಹೋಗಿರ್ತಾನೆ. ಭಾರತೀಯ ತಂದೆ ತಾಯಿ ತಮ್ಮ ಮಕ್ಕಳ ವಿಷಯದಲ್ಲಿ ಯಾವ ಥರ ಇದು ಮಾಡೋಕ್ಕೆ ಸಾಧ್ಯ ಇದೆಯಾ? ಹಾಗೆ ಅಂದರೆ ನಾವು ಬೆಳೆದ ರೀತಿ ಬೇರೆ. ಈಗ ನನ್ನ ಮೇಲೆ ಜೀವನದಲ್ಲಿ ಈಗ ಬಹುಶಃ ಅನೇಕ ಯುವಕ ಯುವತಿಯರ ತಂದೆ ತಾಯಿ ಏನನ್ನು ಅನುಭವಿಸಿದ್ರಲ್ಲ ಒತ್ತಡ, ಆ ಒತ್ತಡ ನಾನು ಅನುಭವಿಸಿದ್ದೀನಿ. ಏನೂ ಇಲ್ಲದೆ ನನ್ನದೇನೋ ನಾನು ಕಟ್ಕೋಬೇಕು ಅಂತ. ಈಗ ಕಟ್ಕೊಂಡಾಗಿದೆಯಲ್ಲ, ನನ್ನ ಮಕ್ಕಳಿಗೂ ನಾನು ಅದನ್ನೇ ಪ್ರೆಷರೈಸ್ ಮಾಡಿದ್ರೆ ಅದನ್ನು ಮಾಡಬಾರ್ದು. ತಂದೆ ತಾಯಿಯಲ್ಲೊಂದು ಬದಲಾವಣೆ ಬರಬೇಕಾಗಿದೆ. ನಾನು ಇಷ್ಟೊತ್ತು ತನಕ ಏನೇನು ಮಾತಾಡೋದ್ನಲ್ಲ ಅದಷ್ಟು ಸತ್ಯಕ್ಕೆ ಅತ್ಯಂತ ಹತ್ತಿರವಾದದ್ದು. ಯಾರಾದರೂ ಕ್ರಾಸ್ ಚೆಕ್ ಮಾಡ್ಬೋದು. ಇವತ್ತಿನ ಕಾಲದಲ್ಲಿ ಅತ್ಯುತ್ತಮ ಅಂದರೆ ಒಲ್ಲದ ಮನಸ್ಸಿನಿಂದ ಓದಿ ಅತ್ಯುತ್ತಮ ಮಾರ್ಕ್ಸ್ ತಗೊಳ್ಳೋದ್ರ ಅವಶ್ಯಕತೆ ಇದೆಯಾ? ಸರ್ಕಾರಿ ನೌಕರಿಗೆ ಹೋಗೋ ಅವಶ್ಯಕತೆ ಇದೆಯಾ? ಜಸ್ಟ್ ಇವತ್ತಿನ ಲೆಕ್ಕಾಚಾರ ನಾವು ಹೇಳ್ತಾ ಇದ್ದೀವಿ. ಇನ್ನು 10 ವರ್ಷನೋ 15 ವರ್ಷನೋ ಆದಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆವರಿಸಿಕೊಂಡಾಗ ಹೆಂಗಿರ್ಬೋದು ಜಗತ್ತು? ಅದಕ್ಕೋಸ್ಕರ ಮಕ್ಕಳನ್ನ ತಯಾರು ಮಾಡಬೇಕಾಗಿರೋದಲ್ವ. ನಾಳೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುತ್ತೆ, ಸೈನ್ಸು ಟೆಕ್ನಾಲಜಿ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಈಗಿರುವ ಜಾಬ್ ಮಾರ್ಕೆಟ್ ಇನ್ನು 10 ವರ್ಷಕ್ಕೆ ಇರೋದಕ್ಕೆ ಸಾಧ್ಯನೇ ಇಲ್ಲ. 100% ಈ ಜಾಬ್ ಮಾರ್ಕೆಟ್ ಇರೋದಿಲ್ಲ. ಆವಾಗಿನ ಕಾಲಕ್ಕೆ ಮಕ್ಕಳನ್ನ ರೆಡಿ ಮಾಡಬೇಕಲ್ಲ. ಸ್ವಲ್ಪ ಪ್ಯಾಷನೇಟಾಗಿ ಏನಾದರೂ ಮಾಡೋದಕ್ಕೆ ಸಾಧ್ಯನಾ ಅಂತ ಇವತ್ತಿನ ಮಕ್ಕಳು ಯೋಚನೆ ಮಾಡಬೇಕಾಗಿದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.